ಒಳ್ಳೆಯ ವಾಗ್ಮಿಯೂ ಹೌದು, ಧಾರ್ಮಿಕ ಚಿಂತಕರು. ಅನೇಕ ಸುಮಾರು 40,000 ವಿದ್ಯಾರ್ಥಿಗಳಿಗೆ ಗಳೊಂದಿಗೆ ಸಂವಾದ ನಡೆಸಿ ಒಳ್ಳೆಯ ಸಮಾಜದ ನಿರ್ಮಾತರನ್ನಾಗಿ ಮಾಡಿದಂತಹ ಶ್ರೀಯುತ ದಾಮೋದರ ಶರ್ಮಾಜಿಯವರಿಗೆ ಈ ಹಿರಿಯಡ್ಕದ ದೇವರು ಶ್ರೀ ವೀರಭದ್ರ ಸ್ವಾಮಿ ಒಳ್ಳೆಯ ಆರೋಗ್ಯವನ್ನು ನೀಡಲಿ. ಸರ್, ಇನ್ನೂ ತುಂಬ ನಿಮ್ಮಂತಹ ಅನೇಕ ಮಂದಿಗೆ ನಿಮ್ಮಿಂದ ಒಳ್ಳೆಯ ವಿಚಾರಧಾರೆಗಳು ಬಂದು ಅವರ ಜೀವನ ಉತ್ತಮವಾಗಲಿ, ಈ ಸಮಾಜ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ನಿಮ್ಮ ಅಮೋಘವಾದಂತಹ ಮಾತುಗಳೇ ಕಾರಣ. ಅನಂತ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿ ಸ್ನೇಹಿತರಲ್ಲಿ ವಿನಂತಿ ಇಷ್ಟೇ, ಮಕ್ಕಳೇ ಸ್ವಲ್ಪ ಹೊತ್ತು ನಿಮ್ಮ ಮಾತುಕತೆ ನೀವು ನಿಲ್ಲಿಸಬೇಕು. ಈಗ ಮೊದಲು ಏನು ಮಾಡಬೇಕು ಅಂತಂದರೆ, ಇಷ್ಟು ಜನಕ್ಕೆ ವೇದಿಕೆಯಲ್ಲಿ ಸನ್ಮಾನ ಆಯ್ತಲ್ಲ, ನೀವು ಬಂದು ತುಂಬ ಹೊತ್ತು ಕೂತಿದ್ದೀರಿ. ಒಮ್ಮೆ ಕೂತಲ್ಲೇ ಎಲ್ಲರೂ ಎದ್ದು ನಿಂತು ಇಷ್ಟೊತ್ತು ಯಾರಿಗೆಲ್ಲ ಸನ್ಮಾನ ಆಯಿತು ಅವರಿಗೆಲ್ಲ ಜೋರು ಚಪ್ಪಾಳೆ ಕೊಡಬೇಕು. ಯಾಕೆ ಅಂತ ಆಮೇಲೆ ಹೇಳುತ್ತೇನೆ. ಒಮ್ಮೆ ಅಲ್ಲೇ ಎದ್ದು ನಿಂತ್ಕೊಳ್ಳಿ, ಮಕ್ಕಳು ಮಾತ್ರ ಎಲ್ಲ ಎದ್ದು ನಿಂತ್ಕೊಳ್ಳಿ. ಒಮ್ಮೆ ಕೊಡಿ, ಎಷ್ಟು ಜೋರು ಸಾಧ್ಯವೋ ಜೋರು ಚಪ್ಪಾಳೆ ಕೊಟ್ಟು ಬಿಡಿ. ಧನ್ಯವಾದ, ಸಾಕು ಕೂತ್ಕೊಳ್ಳಿ. ಮಾತುಗಳಿಗೆ ಕಿವಿಯಾಗ್ತೀರಿ ಅನ್ನುವ ಭರವಸೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿ ಭೌತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪ್ರಾಂಶುಪಾಲರೇ, ಉಪನ್ಯಾಸಕರೇ, ಉಪನ್ಯಾಸಕೇತರ ಬಂಧುಗಳೇ ಮತ್ತು ಭವ್ಯ ಭಾರತವನ್ನು ಸದೃಢವಾಗಿ ಕಟ್ಟುವಂತಹ ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಮಕ್ಕಳೇ, ನನಗೆ ಮೊದಲು ಬರಬೇಕಿದ್ರೆ ಒಂಥರ ಯಾಕೋ ಸಿಟ್ಟು ಬಂದಂಗೆ ಆಯಿತು. ಯಾಕಂದರೆ ಒಬ್ಬ ಹುಡುಗನ ನಾನು ತುಂಬ ಕಣ್ಬಿಟ್ಟು ನೋಡಿದೆ, ಅವನು ಸುಮ್ಮನೆ ಕೂತ. ಆಮೇಲೆ ಯಾಕೆ ಅಂದರೆ, ಹಾಗೆ ಈ ಹುಡುಗಾಟಿಕೆ ಅನ್ನೋದೇ ಹಾಗೆ, ಅದು ನಮಗೊಂದಿಷ್ಟು ತಮಾಷೆ ಮಾಡೋಣ, ಗಮ್ಮತ್ತು ಮಾಡೋಣ ಅಂತ ಅನಿಸಿಬಿಡುತ್ತೆ, ತಪ್ಪಲ್ಲ. ಆದರೆ ಮಕ್ಕಳೇ, ನಮಗೊಂದು ಗೊತ್ತಿರಲಿ, ಎಲ್ಲಿ ಯೋಗ್ಯರು ಸೇರಿಡ್ತಾರೋ ಅವರನ್ನು ಗೌರವಿಸ್ತಾ ಬದುಕುವಂತಹ ಬದುಕು ನಮ್ಮದಾಗಬೇಕು ಮಕ್ಕಳೇ. ಯಾಕೆ ಗೊತ್ತಾ, ನೀವಾಗ ನಿಮ್ಮಷ್ಟಕ್ಕೆ ತುಂಬ ಮಾತಾಡ್ತಿದ್ರಿ, ಬೇಜಾರಿಲ್ಲ, ನಿಮಗೆ ಗೊತ್ತಿಲ್ಲ, ನೀವು ಮಾತಾಡಿದ್ದೀರಿ. ಆದರೆ ಇವತ್ತು ಹೇಳುತ್ತೇನೆ, ಒಂದು ಸಭಾಂಗಣದ ಒಳಗೆ ಸಮಯ ನಿಗದಿಯಾದರೆ ಸಭೆಗೆ ಸರಿಯಾಗಿ ಬರಬೇಕು. ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕೂತಾಗ ನಮ್ಮ ಮಾತುಗಳು ಮೌನ ಆಗಬೇಕು. ಯಾಕೆ ಗೊತ್ತಾ, ಈ ಶಾಲೆಗೆ ಅಮೃತ ಮಹೋತ್ಸವದ ಕಾಲ ಬಂತು. 75 ವರ್ಷಗಳು ಪೂರ್ಣಗೊಳ್ಳುತ್ತಾ ಬಂದವು. ಇಲ್ಲಿ ಹಿರಿಯರು ಇಲ್ಲೇ ವಿದ್ಯಾರ್ಥಿಗಳಾಗಿ ಓದಿ ಎಲ್ಲೆಲ್ಲೋ ಪಾಠ ಮಾಡಿ ಬಂದು ಇಲ್ಲೇ ನಿವೃತ್ತರಾಗಿ ಇವತ್ತು ಕಣ್ಣ ಮುಂದಿದ್ದಾರೆ. ಗೊತ್ತಿರಲಿ, ನಮ್ಮ ಅಪ್ಪನ ವಯಸ್ಸು, ನಮ್ಮ ಅಜ್ಜನ ವಯಸ್ಸಿನ ಹಿರಿಯರೆಲ್ಲ ಈ ಸಭೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ನಮಗೆ ಖುಷಿ. ಯಾಕೆ ಗೊತ್ತಾ, ನಮ್ಮ ಜೀವಮಾನದಲ್ಲಿ ಅವರನ್ನು ನೋಡುತ್ತಾ ಅವರ ಜೊತೆಗೆ ಭಾಗವಹಿಸುವ ಭಾಗ್ಯ ದೇವರು ನಮ್ಗೆ ಕೊಟ್ಟರಲ್ಲ, ಅದಕ್ಕೆ ಖುಷಿ ಪಡಬೇಕು. ಆ ಹಿರಿಯರಿಗೆಲ್ಲೊಂದು ಚಪ್ಪಾಳೆ ಕೊಟ್ಟು ಗೌರವ ಕೊಡಿ ಮೊದಲು. ಇನ್ನೊಂದು ವಿಷಯ ಏನು ಅಂತಂದರೆ, ಇಷ್ಟು ಜನ ಮಕ್ಕಳು ನೀವಿಲ್ಲಿ ಸೇರಿದ್ದೀರಿ, ಚಪ್ಪಾಳೆಯ ಸದ್ದು ಕಡಿಮೆ ಕೇಳಿಸಿಬಿಡ್ತದೆ. ಹಾಗಾಗಬಾರ್ದು. ಯಾಕೆ ಗೊತ್ತಾ, ನಿಮ್ಗೆ ಗೊತ್ತಿರಲಿ, ನಮಗೆ ಯಾವ ಖರ್ಚು ಇಲ್ಲದೆ ಒಳ್ಳೆಯ ಸನ್ನಿವೇಶಗಳಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ತುಂಬ ಖುಷಿ ಕೊಡಲಿಕ್ಕಾಗುವ ಏಕೈಕ ಸಾಧನ ಅದು ಚಪ್ಪಾಳೆ. ದೇವರು ಕೊಟ್ಟ 2 ಕೈಗಳು ಚೆನ್ನಾಗಿರುವಾಗ ಅದ್ದೂರಿಯ ಚಪ್ಪಾಳೆಯ ಮೂಲಕ ಇನ್ನೊಬ್ಬರನ್ನ ಅಭಿನಂದಿಸಬೇಕು. ಯಾಕೆ ಗೊತ್ತಾ, ಮುಂದೊಂದು ದಿನ ಭವಿಷ್ಯತ್ತಿನಲ್ಲಿ ನೀವು ಈ ಜಾಗಕ್ಕೆ ಬಂದು ನಿಲ್ಲುವಂತಹ ಯೋಗ ದೇವರು ಕೊಟ್ಟರೆ, ನೀವು ಒಬ್ಬೊಬ್ಬರು ಬಂದು ಇಲ್ಲಿ ನಿಲ್ಲಬೇಕಾದರೂ ಕೂಡ ತುಂಬಿದ ಸಭಾಂಗಣ ಚಪ್ಪಾಳೆ ಕೊಡಬೇಕಾದ್ರೆ ಇವತ್ತು ಒಳ್ಳೆಯವರಿಗೆ ನಾವು ಚಪ್ಪಾಳೆ ಕೊಟ್ಟಾಗ ಮಾತ್ರ ಮುಂದೊಂದು ದಿವಸ ನಮಗೆ ಚಪ್ಪಾಳೆ ಸಿಗ್ತದೆ. ಇನ್ನೊಂದು ಕಥೆ ಗೊತ್ತಾ ನಿಮಗೆ, ನೀವು ಯೂಟ್ಯೂಬಲ್ಲಿ ಮನೆಗೆ ಹೋದ್ಮೇಲೆ ಸರ್ಚ್ ಮಾಡಿ, ಇಲ್ಲಿ ಬೇಡ, ಅದರಲ್ಲಿ KS ರಾಜಣ್ಣ ಅಂತಿದ್ದಾರೆ. ಆ ಟೈಪ್ ಮಾಡಬೇಕು, KS ರಾಜಣ್ಣ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಅವರಿಗೆ 2 ಕೈಗಳಿಲ್ಲ, 2 ಕಾಲುಗಳು ಇಲ್ಲ.
ಪದ್ಮ ಪ್ರಶಸ್ತಿ ತಗೊಳ್ಳಿಕ್ಕೆ ಹೋಗಿದಾರವರು. ಅವ್ರ ಹತ್ರ ಸಂದರ್ಶಕರು ಕೇಳ್ತಾರೆ, ದೇಶದ ಪ್ರಧಾನಿಯನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತು ಅಂತ. ಅವರು ಹೇಳ್ತಾರೆ, ಈ ದೇಶದ ಪ್ರಧಾನಿಯಲ್ಲಿ ನಾನು ನನ್ನ ಅಪ್ಪ ಮತ್ತು ಅಮ್ಮನನ್ನು ಕಂಡೆ ಅಂತಾರೆ. ಅಲ್ಲಿಂದ ಮುಂದುವರೆದು ಮಾತಾಡ್ತಾ ಹೇಳ್ತಾರೆ, ಇವತ್ತು ಜಗತ್ತಿನಲ್ಲಿ ಒಳ್ಳೆಯ ಸನ್ನಿವೇಶಗಳು ಬಂದಾಗ ಚಪ್ಪಾಳೆ ತಟ್ಟೋಣ ಅಂದರೆ ನನಗೆ ಎರಡೂ ಕೈಗಳಿಲ್ಲ, ದೇವರು ಎರಡೂ ಕೈಗಳನ್ನು ಕಿತ್ಕೊಂಡು ಬಿಟ್ಟ. ಆದರೆ ನನಗೆ ಪದ್ಮ ಪ್ರಶಸ್ತಿ ಬಂದು ನಾನು ಪ್ರಶಸ್ತಿ ತಗೊಳ್ಳಬೇಕಿದ್ರೆ ಭಾರತದ 140 ಕೋಟಿ ಭಾರತೀಯರು ನನಗೆ ಚಪ್ಪಾಳೆ ಕೊಟ್ಟರಲ್ಲ, ನನ್ನ ಬದುಕು ಸಾರ್ಥಕ ಅಂತ ಅನ್ನಿಸ್ತು ಅಂತ ಅವರೊಂದು ಮಾತು ಹೇಳ್ತಾರೆ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂತಂದರೆ, ಚಪ್ಪಾಳೆ ತಟ್ಟುವುದಕ್ಕೆ ಅಂಗೈ ಇಲ್ಲದ ರಾಜಣ್ಣನಿಗೆ ಇವತ್ತು ಪಶ್ಚಾತ್ತಾಪ ಇದೆ. ಏನು ಅಂತಂದರೆ, ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆ ತಟ್ಟುವುದಕ್ಕೆ ಕೈಗಳೇ ಇಲ್ವಲ್ಲ. ಅವ್ರಿಗೆ ಪದ್ಮ ಪ್ರಶಸ್ತಿ ಬಂದಾಗ ಭಾರತ ಚಪ್ಪಾಳೆ ಕೊಡ್ತು. ಆದರೆ ಮಕ್ಕಳೇ, ದೇವರು ನಮಗೆ ಕೈ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿ ಖುಷಿ ಪಡಿ. ಯಾಕಂದರೆ ನೋಡದೆ ಇಲ್ಲಿ ಶಿಕ್ಷಕರಿಗೆ ಅಭಿನಂದನೆ ಆಗುವಾಗ ಎಷ್ಟು ಖುಷಿ ಪಡ್ತಾ ಇದ್ರಿ ನೀವು. ಸರಿ, ಆ ಖುಷಿಯನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಒಂದು ಚಪ್ಪಾಳೆ ಇರೋದು. ಚಪ್ಪಾಳೆ ಬಗ್ಗೆ ತುಂಬ ಮಾತಾಡ್ತಾರೆ. ಚಪ್ಪಾಳೆ ತಟ್ಟಿದರೆ ಹೃದ್ರೋಗ ಕಡಿಮೆ ಆಗ್ತದೆ, ಮಾನಸಿಕ ಉಲ್ಲಾಸ ಬರ್ತದೆ, ಏನೋ ಕಾರಣಗಳು ಅನೇಕ ಇದ್ದಾವೆ, ಅದು ಬೇರೆ. ಆದರೆ ನಾವು ಕೊಡುವ ಒಂದೊಂದು ಚಪ್ಪಾಳೆ ಉಂಟಲ್ಲ, ನೀವಿಷ್ಟು ಜನ ಸೇರಿದ್ರೆ ಕೊಡುವ ಒಂದೊಂದು ಚಪ್ಪಾಳೆ ಉಂಟಲ್ಲ, ಅದು ಏನಾಗ್ತದೆ ಅಂತಂದರೆ, ಇಲ್ಲಿ ಕುಳಿತು ಸಮ್ಮಾನ ಸ್ವೀಕರಿಸಿದವರಿಗೆ ಬದುಕಿನ ಸಾರ್ಥಕ ಕ್ಷಣ ಅಂತ ಅನ್ನಿಸಿಬಿಡುತ್ತದೆ. ಯಾಕಂದರೆ ಇಲ್ಲಿ ಅಡುಗೆ ಮಾಡಿದವ್ರಿಗೆ ಸನ್ಮಾನ ಮಾಡಿದ್ರಲ್ಲ, ನೀವು ಯೋಚನೆ ಮಾಡಿ, ಅಡುಗೆ ಅಂತಂದರೆ ಸುಮ್ಮನೆ ಏನೋ ಈ ಒಟ್ಟು ಬೇಯಿಸಿ ಹಾಕುವುದಲ್ಲ. ಆ ಅಡುಗೆ ಮಾಡಬೇಕಿದ್ರೆ ನಾನು ಬೇಯಿಸಿದ್ದನ್ನು ನಮ್ಮ ಮಕ್ಕಳು ಊಟ ಮಾಡ್ತಾರೆ, ಆ ಮಕ್ಕಳು ಚೆನ್ನಾಗಿರಲಿ ಅಂತ ಆ ಪ್ರೀತಿಯನ್ನು ಮೆಳಯಿಸಿ ಮಾಡುವ ಅಡುಗೆ ಉಂಟಲ್ಲ, ಅದು ಅಮ್ಮನ ಕೈತುತ್ತು ಅಂತ ಕರೀತೇವಲ್ಲ. ಅಂತಹ ಪ್ರೀತಿಯೊಂದಿಗೆ ಅಡುಗೆ ಮಾಡಿದವರಿಗೆ ನೀವು ಚಪ್ಪಾಳೆ ಕೊಟ್ಟಿದ್ದೀರಿ. ನಿಜವಾಗಿ ತುಂಬ ಚಪ್ಪಾಳೆನ ಅವ್ರಿಗೆ ಕೊಡಬೇಕು ನಾವು. ಯಾಕೆ ಅಂತಂದರೆ, ನಾನು ಅವ್ರಿಗೆ ಸನ್ಮಾನ ಮಾಡಬೇಕಿದ್ರೆ ಕೈ ಮುಗಿದವನು ಅವರ ಕಾಲುಗಳನ್ನು ನೋಡುತ್ತಿದ್ದೆ. ಪಾಪ ಇಬ್ಬರು ತಾಯಿಯಂದಿರ ಕಾಲುಗಳಲ್ಲಿ ನೆಟ್ಟಗೆ ಉಗುರೆಗಳೇ ಇಲ್ಲ ಮಕ್ಕಳೇ, ಉಗುರಿಲ್ಲ ಕಾಲಲ್ಲಿ. ನೈಲ್ ಪಾಲಿಷ್ ಹಾಕೋದು ಬಿಡಿ, ಕಾಲ್ಗೆಜ್ಜೆ ಹಾಕೋದು ಬಿಡಿ, ಚಂದ ಮಾಡ್ಕೊಳ್ಳೋದು ಬಿಡಿ, ಪಾಪ ಅವ್ರ ಕಾಲಲ್ಲಿ ಉಗುರಿಲ್ಲ. ಒಬ್ರದ್ದು ಕಾಲು ಉಗುರು ಸೊಟ್ಟಾಗಿತ್ತು. ಯಾಕೆ? ಅವರೆಲ್ಲೋ ಎ ಸಿ ರೂಮಲ್ಲಿ ಕೂತ್ಕೊಳ್ಳಲಿಲ್ಲ, ಅಡುಗೆ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಕೆಲಸ ಮಾಡ್ಕೊಂಡು ನಿಮ್ಗೂಟ ಕೊಡ್ತಾರೆ. ಅಂಥವ್ರನ್ನ ಗೌರವಿಸುವ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ರಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಿದ ರಮಾನಂದರಾವ್ ಅನ್ನುವಂತಹ ಸಜ್ಜನ ಯಾರಿದ್ದಾರೆ, ಅವರಿಗೊಂದು ಜೋರಾದ ಚಪ್ಪಾಳೆ ನೀವು ಕೊಟ್ಟು ಧನ್ಯವಾದ ಹೇಳಬೇಕು ಅವರಿಗೆ. ಯಾಕೆ ಗೊತ್ತಾ? ರಮಾನಂದರಾವ್ ದೂರದ ಮುಂಬೈಯಲ್ಲಿ ಉದ್ಯಮಿ ಅವರು. ನಾನು ಹತ್ತಿರದಿಂದ ಕಂಡಿದ್ದೇನೆ. ಇಲ್ಲೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ನಾನು ಅವ್ರ ಬಗ್ಗೆ ಮಾತಾಡಿದೆ, ಮತ್ತು ನಾನು ಮುಂಬೈಗೆ ಹೋಗಬೇಕಾಯ್ತು. ಯೋಚನೆ ಮಾಡಿ, ಅವರು ಊರಲ್ಲಿಲ್ಲ. ಈ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ನೀವು ಓದ್ತಾ ಇದ್ದೀರಿ. ಇಲ್ಲಿ ಪಾಠ ಮಾಡುವಂತಹ ಶಿಕ್ಷಕರು ಅಥವಾ ಸನ್ಮಾನ ಮಾಡಿಕೊಂಡವರು ಯಾರೂ ಕೂಡ ರಮಾನಂದರಾಯರ ಸಂಬಂಧಿಕರಲ್ಲ. ಅವರು ಯಾಕೆ ಇವ್ರಿಗೆ ಗೌರವ ಕೊಟ್ಟು ಗೊತ್ತಾ? ನಮ್ಮ ಊರಿನ, ನಮ್ಮ ಪರಿಸರದಲ್ಲಿರುವ ಮಕ್ಕಳಿಗೆ ನೀವು ವಿದ್ಯೆ ಕೊಟ್ಟಿದ್ದೀರಿ, ನಮ್ಮ ಊರಿನ ಮಕ್ಕಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ, ಅದಕ್ಕೋಸ್ಕರ ನಮ್ಮ ಮಕ್ಕಳ ಪರವಾಗಿ ನಿಮಗೆ ಗೌರವ ಕೊಡ್ತೇನೆ ಅಂತ ರಮಾನಂದರಾಯರು ಈ ಸನ್ಮಾನ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಿಮ್ಮೆಲ್ಲರ ಪ್ರೀತಿಗೊಂದು ಗೌರವ ಸಿಕ್ಕಬೇಕು ಅಂತ ರಮಾನಂದರಾಯರು ಈ ಕೆಲಸವನ್ನು ಮಾಡುವುದಾದರೆ ನಮಗಂಥವ್ರು ನೋಡಿದಾಗ ಖುಷಿ ಅನ್ನಿಸ್ಬೇಕಲ್ಲ. ಅವ್ರು ನೋಡ್ತಾ ನೋಡ್ತಾ ನಾವು ಅವ್ರ ಹಾಗೆ ಬೆಳೀಬೇಕು ಅಂತ ಅನ್ನಿಸ್ಬೇಕಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ನನಗನ್ನಿಸಿತ್ತು. ಇನ್ನೊಂದು ನನಗಿವತ್ತೊಂದು ಖುಷಿ ಕೊಟ್ಟದ್ದೇನು ಅಂತಂದರೆ, ಕಾಲೇಜಿಗೆ ಹೋಗೋ ಹುಡುಗರೆಲ್ಲ ಪುಂಡು ಪೋಖರಿಗಳು ಅಂತ ಎಲ್ಲರೂ ಮಾತಾಡ್ತಾರೆ. ಆದರೆ ಇವತ್ತು ಆ ಮಾತನ್ನು ಸುಳ್ಳು ಮಾಡಿದ್ದೀರಿ ಹುಡುಗರು. ಖುಷಿ ಅನ್ನಿಸ್ತು, ತುಂಬ ಶಿಸ್ತಲ್ಲಿ ಕೂತಿದ್ದೀರಿ. ನಿಮಗೆ ಮೊದಲು ಅಭಿನಂದನೆ. ಹುಡುಗರು ಚಪ್ಪಾಳೆ ಕೊಡೋದು ಬೇಡ, ಈ ಕಡೆ ಇದ್ದವರೆಲ್ಲ ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಜೋರು ಕೊಡಬೇಕಿಲ್ಲ, ನಿಮಗೆ ಚಪ್ಪಾಳೆ ಸಿಗೋದಿಲ್ಲ ಆಮೇಲೆ. ಯಾಕೆ ಗೊತ್ತಾ? ವಿದ್ಯಾರ್ಥಿ ಜೀವನವೇ ಹಾಗೆ. ಈ ಕಡೆ ಕುಳಿತವರ ಒಳ್ಳೆಯ ಗುಣಗಳು ಮೆಚ್ಚುಗೆ ಆಗಬೇಕು, ಅದು ಆದರ್ಶ ಅನ್ನಬೇಕು. ಈ ಕಡೆ ಕುಳಿತವರಿಗೆ ಈ ಕಡೆಯ ಗುಣಗಳು ಒಳ್ಳೆಯದು ಅನ್ನಬೇಕು, ಮೆಚ್ಚುಗೆ ಅನ್ನಬೇಕು, ಆದರ್ಶ ಅನ್ನಿಸ್ಬೇಕು. ಮಕ್ಕಳೇ, ಒಂದು ಗೊತ್ತಿರಲಿ, ಜೀವನದ ಸುಖ ಇರುವುದು ಎಲ್ಲಿ ಅಂತಂದರೆ
ನಮ್ಮ ಹಾಗೆ ಎಲ್ಲವರು ಅಂತ ಭಾವಿಸ್ತಾ ಬದುಕುವುದರಲ್ಲಿ ಸುಖ ಇರುವುದೇ ಹೊರತು ಇನ್ನೊಬ್ಬರನ್ನು ದ್ವೇಷ ಮಾಡೋದರಲ್ಲಿ, ಇನ್ನೊಬ್ಬರನ್ನು ವ್ಯಂಗ್ಯ ಮಾಡೋದರಲ್ಲಿ, ಇನ್ನೊಬ್ಬರನ್ನ ತಮಾಷೆ ಮಾಡೋದರಲ್ಲಿ, ಇನ್ನೊಬ್ಬರ ಬದುಕಿನಲ್ಲಿ ಚೆಲ್ಲಾಟ ಆಡೋದರಲ್ಲಿ ಸುಖ ಇರುವುದಿಲ್ಲ. ನಾನು ಮೊಟ್ಟ ಮೊದಲು ಮಾತು ಆರಂಭ ಮಾಡುವಾಗ ಯಾವಾಗಲೂ ಭಾರತದ ಬಗ್ಗೆ ಮಾತನಾಡುತ್ತಾ ಬಂದೆ. ಇನ್ನೂ ನಿಮ್ಮನ್ನು ಮುಖ್ಯ ಹೇಳಬೇಕು, ತುಂಬ ಮಕ್ಕಳ ಜೊತೆ ಮಾತಾಡಿದ ಅನುಭವದ ಮೇಲೆ ಹೇಳೋದು. ಯಾವುದೇ ವಿಚಾರವನ್ನು ನಿಮ್ಮ ಹತ್ರ ಕೇಳಿ ಕೈ ಎತ್ತಿ ಅಂತ ಹೇಳಿದಾಗ ನಿಮಗದು ಗೊತ್ತುಂಟು ಅಂತಾದರೆ ಧಾರಾವಾಳಾಗಿ ನೇರ ಕೈ ಎತ್ತಿ ಬಿಡಬೇಕು. ಒಂದು ಕಡೆಯಲ್ಲಿ ಏನಾಯಿತು ಗೊತ್ತಾ, ನಾನು ಕೇಳಿದೆ ಯಾರ ಅಮ್ಮ ತುಂಬ ಒಳ್ಳೆಯವರು ಅಂದೆ. ಕೆಲವರು ಕೈ ಎತ್ತಿದ್ರು, ಕೆಲವರು ಹೀಗೆ ಮಾಡ್ತಾರೆ, ಕೆಲವರು ಹೀಗೆ ಮಾಡ್ತಾರೆ, ಹೀಗೆ ಕೆಲವರು ಕೊನೆಗೆ ಹೀಗೆ ಮಾಡ್ತಾರೆ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಯಾರ ಅಮ್ಮ ಒಳ್ಳೆಯವರು ಅಂದರೆ ಅವಳೆಂತ ಮಾಡ್ತಾಳೆ, ಇವನು ಕೈ ಎತ್ತಾನ, ಅವಳು ಕೈ ಎತ್ತಾಳ. ನಮ್ಮ ಅಮ್ಮ ಒಳ್ಳೆಯವರು ಅಲ್ವ ಅಂತ ಹೇಳಲಿಕ್ಕೆ ಊರಿನವ್ರ ಹತ್ರ ಕಥೆ ಕೇಳಬೇಕಾ? ನಮ್ಮಮ್ಮ ಒಳ್ಳೆಯವರು ಕೈ ಎತ್ತುವುದಪ್ಪ, ಅದಕ್ಕೇನಾಗಬೇಕು? ಹಾಗೆ ಕೈ ಎತ್ತುವುದುಂಟಲ್ಲ, ಅದು ನಮ್ಮ ಆತ್ಮವಿಶ್ವಾಸದ ಸಂಕೇತವೂ ಹೌದು. ನಾನು ಎಲ್ಲ ಮಕ್ಕಳಿಗೆ ಹೇಳೋದು, ನೀವೇನಾದರೂ ಜೀವನದಲ್ಲಿ ತಪ್ಪು ಮಾಡಿದ್ರಾ, ಯಾರು ಮಾಡಿದ್ದೀರಿ ಅಂತ ಕೇಳಿದ್ರೆ ಸರ್ ನನ್ನಿಂದ ತಪ್ಪಾಗಿದೆ ಅಂತ ಮುಂದೆ ಬಂದು ನಿಂತು ಹೇಳಿಬಿಡಿ. ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ತಪ್ಪು ಮಾಡದೆ ಎಲ್ಲವನ್ನೂ ಸರಿ ಮಾಡಿದವರು ಯಾರೂ ಇಲ್ಲ ಜಗತ್ತಿನಲ್ಲಿ. ಇಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ, ಸರ್ ನಾನು ಮಾಡಿದ್ದೇನೆ ಅಂತ ಧಾರಾಳವಾಗಿ ಕೈ ಎತ್ತಿ ಮುಂದೆ ಬಂದು ನಿಂತು ಹೇಳಿ. ತಪ್ಪು ಯಾರೂ ಮಾಡಲಿಲ್ಲ. ಕೃಷ್ಣ ದೇವರು ತಾನೇ. ಕೃಷ್ಣನ ಬಾಲಕಥೆಗಳನ್ನು ಕೇಳಿ, ಬೆಣ್ಣೆ ಕದ್ದನಂತೆ, ಅಲ್ಲೆಲ್ಲ ಕಟ್ಟಿದರೆ ಓಡಾಡದಂತೆ, ಪುಂಡು ಪೋಖ್ರಿ ಆಟ ಆಡದಂತೆ. ದೇವರು ಅವತಾರ ಎತ್ತಿದಾಗಲೇ ಅಂಥದ್ದೆಲ್ಲ ತಪ್ಪು ಮಾಡಿದ್ದಾರೆ ಅಂದಮೇಲೆ ಮನುಷ್ಯರಾದ ನಮ್ಮಿಂದ ತಪ್ಪಾಗದೇ ಇರೋದಕ್ಕೆ ಸಾಧ್ಯ ಇರ್ಬೋದು ತಪ್ಪುಗಳು. ಆದರೆ ಅದರ ಬಗ್ಗೆ ನಮಗೆ ಪಶ್ಚಾತ್ತಾಪ ಬೇಡ. ನಾನು ಕೈ ಎತ್ತಲಿಕ್ಕೆ ಹೇಳಿದರೆ ಧಾರಾಳವಾಗಿ ನೀವು ಕೈ ಎತ್ತಬೇಕು. ಇನ್ನೊಂದು, ನಾವು ಇನ್ನೊಂದು ಚಪ್ಪಾಳೆ ಕೊಡಬೇಕಾದ ಯಾರಿಗೆ ಅಂದರೆ, ಇಷ್ಟು ಜನ ವಿದ್ಯಾರ್ಥಿಗಳು ಸೇರಿದ್ದೀರಿ, ನಾವು ಮೈಕ್ ಇಲ್ದಿದ್ರೆ ಮಾತಾಡೋದು ಹೇಗೆ? ಆದರೆ ಬಹಳ ಒಳ್ಳೆಯ ಧ್ವನಿವರ್ಧಕ ಇದೆ, ನೀವು ಸ್ಪಷ್ಟವಾಗಿ ಕೇಳ್ತಾ ಉಂಟಲ್ಲ ಮಾತಾಡಿದ್ದೆಲ್ಲ. ಅವರಿಗೆ ಅವರ ಮೈಕ್ ಸೆಟ್ ಇದೆಯಲ್ಲ, ಅದೇ ಅವರ ಪಾಲಿಗೆ ದೇವರು. ಅವರದೆಲ್ಲ ಸೆಟ್ ಮಾಡ್ತಾರೆ, ಮೊದಲು ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಆದಮೇಲೆ ಕಾರ್ಯಕ್ರಮಕ್ಕೆ ಮೊದಲ ಸ್ವಿಚ್ ಹಾಕಬೇಕಿದ್ರೆ ಹೀಗೆ ಮಾಡಿ ಅವರ ದೇವರನ್ನು ಪ್ರಾರ್ಥನೆ ಮಾಡಿ ಮೈಕ್ ಸೆಟ್ಟಿಗೆ ಸಿಸ್ಟಮಿಗೆ ನಮಸ್ಕಾರ ಮಾಡಿ ಮೊದಲ ಸ್ವಿಚ್ಚನ್ನು ಹಾಕ್ತಾರೆ. ನಾಳೆ ಕಾರ್ಯಕ್ರಮ ಇವತ್ತು ಮೈಕ್ ಸೆಟ್ ಮಾಡಿದರೆ ಎಲ್ಲ ಸೆಟ್ ಮಾಡಿ ಅದಕ್ಕೆ ಚಂದ ಮಾಡಿ ಬಟ್ಟೆ ಮುಚ್ಚಿ ಜಾಗ್ರತೆ ಮಾಡಿಟ್ಟು ಹೋಗಿರ್ತಾರೆ. ಬೆಳಿಗ್ಗೆ ಬಂದವರು ಅದಕ್ಕೆ ನಮಸ್ಕಾರ ಮಾಡಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆ ಪ್ರಸಾದವನ್ನು ಅದಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಮೊದಲು ದೇವರ ಹಾಡನ್ನು ಅವರು ಪ್ಲೇ ಮಾಡುತ್ತಾರೆ. ಯಾಕೆ ಅಂದರೆ ನಮಗೆ ಅನ್ನ ಕೊಡುವ ಯಾವುದೇ ವಿಚಾರಗಳಾದರೂ ಅದು ನಮ್ಮ ಪಾಲಿಗೆ ದೇವರು ಅಂತ ಗೌರವಿಸಿದ ಸಂಸ್ಕೃತಿ ಈ ಭಾರತದ್ದು. ಹಾಗಾಗಿ ಒಳ್ಳೆಯ ಧ್ವನಿವರ್ಧಕದಲ್ಲಿದ್ದಾರಲ್ಲ, ಅವರಿಗೊಂದು ಚಪ್ಪಾಳೆ ಕೊಟ್ಟು ಧನ್ಯವಾದ ಹೇಳಿ ಮತ್ತೆ ಮಾತಾಡೋಣ. ಮಾತು ಆರಂಭ ಮಾಡೋಣ. ನಮ್ಮ ದೇಶದ ಹೆಸರು ಭಾರತ. ಭಾರತ ಅನ್ನುವ ಹೆಸರಿನ ಅರ್ಥ ಏನು ಅಂತ ಗೊತ್ತಿರುವವರು ಯಾರಾದರೂ ಇಲ್ಲಿದ್ದೀರಾ? ಇದ್ದರೆ ಕೈ ಎತ್ತಬಹುದು. ಭಾರತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಶಿಕ್ಷಕರಿಗೆ ಸೇರಿ ನನ್ನ ಪ್ರಶ್ನೆ. ಭಾರತ ಅನ್ನುವ ಶಬ್ದಕ್ಕೆ ಅರ್ಥ ಗೊತ್ತಿರೋರು ಯಾರಿದ್ದೀರಿ? ಈಗ ಒಳಗೊಳಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ಟೀಚರ್ಸಿಗೆಲ್ಲ, ಅಯ್ಯೋ ನಮಗೂ ಗೊತ್ತಿಲ್ಲವಲ್ಲ, ನಾಳೆ ಏನು ಮಾಡೋದು ಅಂತ. ಮಕ್ಕಳೇ, ಇದಕ್ಕೆ ಹೇಳುವುದು ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಎಲ್ಲ ಗೊತ್ತಿದ್ದವರಿಲ್ಲ, ಗೊತ್ತಿರೋರು ಹೆಚ್ಚು ಜನ ಇಲ್ಲ. ಹಾಗಂತ ನಾನು ಹೇಳಿದರೆ ನನಗಿಂತ ಬುದ್ಧಿವಂತರಿಲ್ಲ ಅಂತ ಅರ್ಥ ಅಲ್ಲ. ಪ್ರಪಂಚದಲ್ಲಿ ಕಲೀಲಿಕ್ಕೆ ತುಂಬ ಇದೆ. ಸಂಸ್ಕೃತ ಭಾಷೆಯ ಸುಭಾಷಿತವನ್ನೇನು ಹೇಳುತ್ತದೆ ಗೊತ್ತಾ? ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ. ಅಂದರೆ ಆಚಾರ್ಯಾತ್ ಪಾದಮಾದತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಕಾಲು ಭಾಗವನ್ನು ಮಾತ್ರ ನಾವು ಈ ಶಾಲೆ ಕಾಲೇಜು ಅಂತ ಕಲಿಯುವುದು 4ನೇ 1 ಭಾಗ. ಪಾದಂ ಶಿಷ್ಯ ಸ್ವಮೇಧಯ, ಇನ್ನು ಕಾಲು ಭಾಗ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಹುಡುಕ್ತಾ ಹೋಗಬೇಕು. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಕಾಲೇಜಿಗೆ ಹೋಗೋ ಹುಡುಗರು ಕಾಲೇಜಿಗೆ ಬರ್ತಾ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿಕೊಂಡು ಇನ್ನೆಲ್ಲೋ ಮನೆ ಕೆಲಸ ಮಾಡಿಕೊಂಡು ಏನೋ ಒದ್ದಾಡ್ಕೊಂಡು ಬರ್ತಾರೆ. ಜೀವನದ ಅನುಭವ ತುಂಬ ಇದೆ. ನಾವು ಅಂದ್ಕೊಳ್ತೇವೆ ಕಾಲೇಜ್ ಹುಡುಗರೆಲ್ಲ ಪೋಖ್ರಿಗಳು ಅಂತ. ಇಲ್ಲ, ಎಷ್ಟೋ ಬಾರಿ ನಮಗಿರುವ ಅನುಭವಕ್ಕಿಂತ ಹೆಚ್ಚು ಜೀವನಾನುಭವ ಕಾಲೇಜಿನಲ್ಲಿ ಒಬ್ಬ ಹುಡುಗನಿಗಿರುತ್ತದೆ. ಒಬ್ಬ ಹುಡುಗನ ಕಥೆ ನಿಮಗೆ ನಾನು ಮತ್ತೆ ನೆನಪು ಮಾಡುತ್ತೇನೆ. ಪಾದಂ ಶಿಷ್ಯ ಸ್ವಮೇಧಯ.
ಅರ್ಧ ಮತ್ತೆ ಕಾಲು ಭಾಗ ನಮ್ಮ ಯೋಚನೆಯಿಂದ ಕಳೀಬೇಕು. ಪಾದಂ ಸಬ್ರಹ್ಮಚಾರಿಭ್ಯ, ಇನ್ನು ಕಾಲು ಭಾಗ ನಮ್ಮ ಜೊತೆಗೆ ಓದ್ತಾ ಇರ್ತಾರಲ್ಲ ಅವರನ್ನು ನೋಡಿ ಕಲಿಬೇಕಂತೆ. ಇನ್ನು ಉಳಿದ ಕಾಲು ಭಾಗ ಜೀವನಾನುಭವದಲ್ಲಿ ಮುಂದೆ ಸಿಗ್ತದೆ ಅಂತ ಸುಭಾಷಿತಕಾರ ಹೇಳ್ತಾನೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದ ವಿಚಾರವನ್ನು ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ನಾಚಿಕೆ ಬೇಡ, ಗೊತ್ತಿರುವುದನ್ನು ಹೇಳುವುದಕ್ಕೆ ಭಯ ಬೇಡ. ಗೊತ್ತಿದ್ದು ಹೇಳಿದಾಗ ಅದು ತಪ್ಪು ಅಂತ ಅನ್ನಿಸಿದರೆ ನೀವು ನಾಚಿಕೆ ಪಡಬೇಕಾದದ್ದು ಏನೂ ಇಲ್ಲ. ಈ ಪ್ರಪಂಚದಲ್ಲಿ ತಪ್ಪು ಮಾಡದೆ ಸರಿ ಮಾಡಿದವರಿಲ್ಲ, ಬೀಳದೆ ಎಡವದೆ ನಡೆದವರಿಲ್ಲ ಬದುಕಿನಲ್ಲಿ. ಹಾಗಾಗಿ ಮೊದಲು ನಿಮ್ಗನ್ನಿಸಬೇಕೆ ಅದೇನು ಅಂತ ಕೇಳಿದರೆ, ನೆನಪಿಟ್ಟುಕೊಳ್ಳಿ, ಈ ಜಗತ್ತಿನಲ್ಲಿ ನಾನೊಬ್ಬ ಶ್ರೇಷ್ಠನಿದ್ದೇನೆ, ನನಗೊಂದು ಸಾಮರ್ಥ್ಯ ಇದೆ, ನಾಳೆ ನಾನು ಈ ದೇಶಕ್ಕಾಗಿ ಏನನ್ನಾದರೂ ಮಾಡಬಲ್ಲೆ ಅನ್ನುವ ಆತ್ಮವಿಶ್ವಾಸ ನಿಮ್ಮ ಹತ್ರ ಎಲ್ಲರ ಹತ್ರ ಇರಬೇಕು, ಎಲ್ಲರ ಹತ್ರ. ಯಾಕಂದರೆ ಇಲ್ಲಿರುವ ಒಬ್ಬೊಬ್ಬ ವಿದ್ಯಾರ್ಥಿ, ಒಬ್ಬೊಬ್ಬ ವಿದ್ಯಾರ್ಥಿನಿ ಕೂಡ ಈ ದೇಶದ ಆಸ್ತಿ. ನೀವು ಅಪ್ರಯೋಜಕರಲ್ಲ. ಮನೆಯಲ್ಲಿ ಬಡತನ ಉಂಟು ಅಂತ ಭಯ ಬೇಡ, ನಾನು ನೋಡಲಿಕ್ಕೆ ಚಂದ ಇಲ್ಲ ಅಂತ ನಿಮಗೆ ಬೇಜಾರು ಬೇಡ, ಯಾವ ಕೀಳರಿಮೆಯನ್ನೂ ಇಟ್ಟುಕೊಳ್ಳಬೇಡಿ. ನಿಮ್ಮೊಳಗೊಂದು ಸಾಮರ್ಥ್ಯ ಉಂಟು ಅನ್ನುವುದನ್ನು ಮರೀಬೇಡಿ ಅಷ್ಟೇ. ಇಂತಹ ಸಕಾರಾತ್ಮಕ ಯೋಚನೆಗಳೊಂದಿಗೆ ನನ್ನ ಮಾತಿಗೆ ಕಿವಿ ಕೊಡುತ್ತಾ ಹೋಗಬೇಕು. ನಾನು ಕೇಳಿದೆ, ಭಾರತ ಅನ್ನುವುದಕ್ಕೆ ಏನರ್ಥ? ಅದನ್ನು ಕೇಳಲಿಕ್ಕೆ ಕಾರಣ ಏನು ಅಂತಂದರೆ ಮಕ್ಕಳೇ, ಮೊದಲಿಗೆ ನಾವು ಎಲ್ಲಿ ನಿಂತಿದ್ದೇವೆ ಅನ್ನುವುದು ನಮಗೆ ಗೊತ್ತಿರಬೇಕಂತೆ. ಕೆಲವು ಬಾರಿ ಏನಾಗ್ತದೆ ಗೊತ್ತಾ, ನಾನು ಎಲ್ಲಿದ್ದೇನೆ ಅಂತ ಗೊತ್ತಾದಾಗ ನನಗೆ ಆಶ್ರಯ ಕೊಟ್ಟವರು ದೊಡ್ಡವರಾದರೆ, ಶ್ರೇಷ್ಠರಾದರೆ ಅವರ ಘನತೆಗೆ ಚ್ಯುತಿ ಬಾರದಂತೆ ನಾನು ಬದುಕಬೇಕು ಅಂತ ನಮ್ಮೊಳಗೆ ಅನ್ನಿಸಿಬಿಡ್ತದೆ. ಅದಕ್ಕೋಸ್ಕರ ಮೊದಲು ಭಾರತ ಅಂದರೆ ಏನು, ತುಂಬ ಅರ್ಥ ಇದೆ. ಅದಕ್ಕೆ ಒಂದೆರಡನ್ನು ಮಾತ್ರ ನಿಮ್ಮ ಮುಂದೆ ಹೇಳುತ್ತೇನೆ. ನಾನು ಹೀಗೆ ಕೇಳಬೇಕಿದ್ರೆ ಒಂದು ಸರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಟ್ಟಿ ಅಂಗಡಿ ಅಲ್ಲಿ ಕೇಳಬೇಕಿದ್ರೆ ಒಂದು 4ನೇ ಕ್ಲಾಸಿನ ಮಗು ಪುಟ್ಟ ಓಡಿ ಬಂತ ಮೇಲೆ, ಏನು ಮಗ ಭಾರತ ಅಂತಂದರೆ ಮೈಕ್ ಇಟ್ಕೊಂಡು ಮಗು ಹೇಳ್ತಾಳೆ, ಭಾವರಾಗ ತಾಳ ಅಂದ್ಲು. ಭಾವ ರಾಗ ತಾಳ ಸೇರಿದರೆ ಸಂಗೀತ ಆಗುತ್ತದೆ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ಇಡೀ ಜಗತ್ತಿನಲ್ಲಿ ಒಬ್ಬ ಮನುಷ್ಯನ ಬದುಕು ಸಂಗೀತವಾಗುವುದಾದರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಹೊರತು ಜಗತ್ತಿನ ಬೇರಾವ ರಾಷ್ಟ್ರದಲ್ಲೂ ಸಾಧ್ಯ ಇಲ್ಲ. ಆದ್ದರಿಂದ ಭಾವರಾಗ ತಾಳ ಅನ್ನೋದು ಒಂದರ್ಥ. ಇನ್ನೊಂದು ಭಾ ಅಂದರೆ ಬೆಳಕು, ವ್ರತ ಅಂದರೆ ಆಟ. ಬೆಳಕಿನ ಜೊತೆಗೆ ಆಟವಾಡಿದ ದೇಶ ಅಂತಂದರೆ ಅದು ಜ್ಞಾನದ ಬೆಳಕಿನ ಜೊತೆಗೆ ಆಟವಾಡಿದ ದೇಶ ಅಂತರ್ಥ. ಅತ್ಯಂತ ಸುಂದರವಾದ ಅರ್ಥ ಯಾವುದು ಗೊತ್ತಾ? ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತಂದರು. ಎಷ್ಟು ಚಂದ ಇದೆ ಅದರ ಅರ್ಥ ಅಂತಂದರೆ, ಭಾತಿ ಸರ್ವೇಷು ವೇದೇಶು, ವೇದ ಅಂದರೆ ಜ್ಞಾನ ಅಂತರ್ಥ. ನಮ್ಮಲ್ಲೆಲ್ಲ ತಪ್ಪು ಗ್ರಹಿಕೆ ಉಂಟು. ವೇದ ಅಂದರೆ ಅದು ಮಂತ್ರ, ಅದು ಭಟ್ರು ಹೇಳಬೇಕು, ಇಲ್ಲ ಯಾರೋ ಓದಬೇಕು, ಬಾಕಿಯವರು ಅದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ತಪ್ಪು ಗ್ರಹಿಕೆ ಅದು. ವೇದ ಅಂದರೆ ಜ್ಞಾನ ಅಂತ ಅರ್ಥ. ಉದಾಹರಣೆ, ಆನೋ ಭದ್ರಾಕೃತ ಭೋಜಂತ ವಿಶ್ವತಃ ಅಂತ ಒಂದು ಮಂತ್ರ ಬರ್ತದೆ. ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಗಳು ನಮ್ಮ ಕಡೆಗೆ ಬರಲಿ. ಇದನ್ನು ಯಾರು ಭಟ್ರು ಮಾತ್ರ ಹೇಳಬೇಕಾ? ನಾವೆಲ್ಲರೂ ಹೇಳಬೇಕು ತಾನೇ, ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಗಳು ಬರಲಿ ಅಂತ. ಹಾಗಾಗಿ ವೇದದ ಬೆಳಕಿನಿಂದ, ಅರ್ಥಾತ್ ಜ್ಞಾನದ ಬೆಳಕಿನಿಂದ ಬೆಳೆದ ರಾಷ್ಟ್ರ ಅನ್ನುವ ಕಾರಣಕ್ಕೆ ಭಾ ಅಕ್ಷರವನ್ನು ಹೇಳಿದ್ರು. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು. ರತಿ ಅಂದರೆ ಆನಂದ ಅಂತರ್ಥ. ಜಗತ್ತಿನ ಇಡೀ ಎಲ್ಲ ಜೀವಜಾಲಗಳಲ್ಲಿ ಸಂತೋಷವನ್ನು ತುಂಬಿದ ನೆಲ ನಮ್ಮ ದೇಶ. ಯಾಕೆ ಗೊತ್ತಾ ನಿಮಗೆ? ಇಲ್ಲಿ ಇಷ್ಟು ಜನ ಹುಡುಗರಿದ್ದೀರಿ, ಇಷ್ಟು ಜನ ಮಕ್ಕಳಿದ್ದೀರಲ್ಲ, ಸುಮ್ಮನೆ ಅಲ್ಲೊಂದು ನಾಯಿ ಇದೆ, ಹೋಗಿ ಹೊಡೆದು ಸಾಯಿಸು ಅಂದರೆ ನಿಮ್ಗೆ ಮನಸ್ಸು ಬರ್ತದೆ ನಿಮಗೆ? ಕೊಲ್ಲುದ ಪಾಪ ಅಂತೀರ ನೀವು. ಸುಮ್ಮನೆ ಒಬ್ಬ ಹೋಗಿ ನಿಂತಿದ್ದಾನೆ, ಅವನು ಕಪಾಲಿಗೆ ಹೊಡಿ ಅಂದರೆ ಯಾಕೆ ಹೊಡಿಬೇಕು ಅಂತ ಅನ್ನಿಸ್ತದೆ. ಯಾರಿಗೋ ಒಂದು ಆಕ್ಸಿಡೆಂಟ್ ಆಯಿತು ರಸ್ತೆಯಲ್ಲಿ, ನೀವೇನೋ ಖುಷಿ ಚಪ್ಪಾಳೆ ಬಿಟ್ಟು ಸಂಭ್ರಮಿಸ್ತೀರಾ? ಆಗಬಾರ್ದಿತ್ತು ಅಂತ ಅಂದ್ಕೊಳ್ತೇವೆ. ಮೊನ್ನೆ ಅಲ್ಲೆಲ್ಲೋ ಮದ್ದೂರಲ್ಲಿ ಲಾಠಿ ಚಾರ್ಜ್ ಆಯಿತು, ಒಬ್ಬಳು ಹೆಣ್ಣು ಮಗಳಿಗೆ ಹಿಗ್ಗಾಮುಗ್ಗ ಹೊಡೆದ್ರು. ಅವಳು ನಮ್ಮನೆ ಹುಡುಗಿ ಅಲ್ಲ, ಆದರೆ ಅವಳನ್ನು ಪಾಪ ಆ ಹುಡುಗಿಗೆ ಹೊಡೆದ್ರಲ್ಲ, ಯಾಕೆ ಹೊಡಿತಾರೆ ಆ ಹೆಣ್ಣು ಮಗಳಿಗೆ ಅಂತ ಅನಿಸಿಬಿಡ್ತದೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ಭಾರತದ ನೆಲದಲ್ಲಿ ನಮಗೆ ಕಲ್ಲು, ಮಣ್ಣು, ನೀರು, ಬೆಂಕಿ, ಗಾಳಿ ಎಲ್ಲವನ್ನು ಕೂಡ ದೇವರು ದೇವರು ಅಂತ ನಾವು ಕೈ ಮುಗೀತಾ ಬಂದವರು.
ಮಾತ್ರ ಅಲ್ಲ, ಗೊತ್ತಿರಲಿ ನಿಮಗೆ, ನಾವು ಭಾರತದಲ್ಲಿದ್ದೇವಲ್ಲ, ಭಾರತದ ಹೊರತಾಗಿ ಬೇರೆ ದೇಶಗಳಿಗೆ ನೀವೇನಾದರೂ ಕಲಿತು ಉದ್ಯೋಗಕ್ಕೆ ಹೋಗುವುದಾದರೆ ನಿಮ್ಮ ಹಣೆಯಲ್ಲಿ ಕುಂಕುಮ ಇಡಬಾರ್ದು, ಕೈಯಲ್ಲಿ ಬಳೆ ಇರಬಾರ್ದು, ಕೈಯಲ್ಲಿ ರಕ್ಷಾಬಂಧನ ಇದ್ದರೆ ತೆಗಿಬೇಕು, ಜನಿವಾರ ಹಾಕಿದರೆ ಕಳಚಬೇಕು, ದೇವರ ಫೋಟೋ ಹಿಡ್ಕೊಂಡು ಹೋಗಬಾರ್ದು, ನಿಮ್ಮ ಮನೆಯಲ್ಲಿ ಗಂಟೆಯ ಸದ್ದು ಕೇಳಬಾರ್ದು. ಇದೆಲ್ಲ ನಿಬಂಧನೆಗಳು ಬೇರೆ ದೇಶಕ್ಕೆ ಹೋದಾಗ ಇದ್ದಾವೆ. ಆದರೆ ನಮ್ಮ ಭಾರತದಲ್ಲಿ ನೋಡಿಯಂತೆ, ಯಾರು ಯಾವ ವೇಷದಲ್ಲಾದರೂ ಬನ್ನಿ, ಹೇಗಾದರೂ ಬನ್ನಿ, ಇಲ್ಲಿ ನೀವು ಬಂದು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದಾದರೆ ನಿಮಗೆ ಸ್ವಾಗತ ಇದೆ ಅಂತ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಖುಷಿ ಆಗಬೇಡವ ನಮಗೆ? ನಮಗೆ ದ್ವೇಷ ಇಲ್ಲ ನೋಡಿ, ಯಾರಾದರೂ ಬನ್ನಿ, ನಾವು ಬೈಲೇ ಇಲ್ಲ. ಹಾಗೆ ಎಲ್ಲ ಜೀವಜಾಲಗಳಲ್ಲಿ ಸಂತೋಷವನ್ನಷ್ಟೇ ತುಂಬಿದೆವು. ನಮ್ಮ ಪಾಲಿಗೆ ನವಿಲು ದೇವರು, ಗಿಳಿ ದೇವರು, ಕಾಗೆಯನ್ನು ದೇವರು ಅಂದೆವು, ಗಿಡುಗನನ್ನು ದೇವರು ಅಂತ ಕರೆದೆವು. ಯಾವುದು ದೇವರಲ್ಲ ನಮ್ಮ ಪಾಲಿಗೆ. ನಿಮ್ಗೆ ಗೊತ್ತಿರಲಿ, ಮಕ್ಕಳು ಸಣ್ಣವರಿದ್ದಾಗ ನಾಯಿಗೆ ಕಲ್ಲು ಹೊಡೆದ್ರೆ ಮನೆಯಲ್ಲಿ ದೊಡ್ಡವರು ಹೇಳ್ಕೊಡ್ತಿದ್ರು, ಮಗ ನಾಯಿ ಕಲ್ಲು ಹೊಡಿಬೇಡ ಮಗ, ನಾ ಅಂದರೆ ನಾರಾಯಣ, ಈ ಅಂದರೆ ಈಶ್ವರ, ಅದರಲ್ಲಿ ದೇವರಿದ್ದಾರೆ, ನೀನು ಬೈಬಾರ್ದು, ಕಲ್ಲು ಹೊಡಿಬಾರ್ದು ಅಂತಿದ್ದರು. ಯಾಕೆ? ಆ ದೇವರನ್ನು ನಾಯಿಗೆ ಹೋಲಿಸ್ತಾರೆ ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಜೀವದೊಳಗೂ ಕೂಡ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಮಕ್ಕಳಿಗೆ ಮನವರಿಕೆ ಮಾಡಲಿಕ್ಕೆ ಹೇಳ್ತಿದ್ರು. ಆದರೆ ಮಕ್ಕಳು ಯೋಚನೆ ಮಾಡಿ, ನಮ್ಮ ಪಾಲಿಗೆ ಈ ನಾಯಿ ಬೆಕ್ಕು ಎಲ್ಲ ದೇವರು ಅಂತ ಹೇಳುವುದಾದರೆ, ಇಲ್ಲಿರುವ ಒಬ್ಬೊಬ್ಬ ವಿದ್ಯಾರ್ಥಿನಿಯೂ ಕೂಡ ನೀವು ದೇವರ ಪ್ರತಿರೂಪವಾಗಿ ಸಮಾಜದಲ್ಲಿರ್ತೀರಿ. ಇದು ನಿಮ್ಗೆ ಗೊತ್ತಿರಬೇಕಾದ್ದು. ಇದು ನಿಮ್ಮ ಹೆಗ್ಗಳಿಕೆ. ನೀವೇನೋ ಇವತ್ತು ಒಳ್ಳೆಯ ನಿರ್ಧಾರ ತಗೊಳ್ಳುವ ದಿನ. ಯಾಕಂದರೆ ನೀವೇನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ನಿಮ್ಮ ಮನೆಯವರು, ನಿಮ್ಮ ಸಂಬಂಧಿಕರು ಊರಿನಲ್ಲಿ ಅಲ್ಲಿ ಬೈದಿರ್ತಾರೆ ನಿಮಗೆ. ಯಾಕೆ ತಪ್ಪು ಮಾಡಿದ್ರಿ ಅಂದರೆ ನೀವೇನು ಅಂತ ತಿಳ್ಕೊಳ್ಳೋದಕ್ಕೆ ಅವಕಾಶ ಬಾರದೇ ಇದ್ದಿರಬಹುದು. ಹಾಗಾಗಿ ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾರಾಮ್. ಕುಂಭಮೇಳದ ಕತೆ ಕೇಳಿದಿರಿ, ಕೋಟ್ಯಂತರ ಜನ ಮಿಂದು ಪಾವನರಾಗಿದ್ದಾರೆ. ಅಂತಹ ಪಾವನ ನದಿಗಳಿಗೆ ಜನ್ಮ ಕೊಟ್ಟ ಸ್ಥಾನ. ಆದ್ದರಿಂದಲೇ ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ. ಭಾರತವನ್ನು ದೇವಭೂಮಿ ಅಂತ ಕರೆದರು. ಯಾಕೆ ಅಂದರೆ ನಾವು ನಂಬಿದ ದೇವರ ಅವತಾರಗಳಾಗಿ ಆ ದೇವರು ಸಂಚರಿಸಿದ ಭೂಮಿ ಇದು ದೇವಭೂಮಿ. ಇನ್ನು ಕರ್ಮಭೂಮಿ ಅಂತ ಕರೆದರು. ನಾವು ಸ್ವರ್ಗವನ್ನೆಲ್ಲ ನಂಬುವಂತಹ ಪರಂಪರೆ ಉಳ್ಳವಂಥವರು. ಯಾರಾದರೂ ಸ್ವರ್ಗವನ್ನು ಏರಬೇಕಿದ್ರೆ ಮೊದಲು ಈ ಭೂಮಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತೆ. ಆದ್ದರಿಂದ ಇದು ಕರ್ಮಭೂಮಿ, ಇದು ದೇವಭೂಮಿ. ಮಾತ್ರ ಅಲ್ಲ, ಸ್ವಾಮಿ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಮೊದಲಂಥ ಅನೇಕ ಮಹಾತ್ಮರು ಆಗಿ ಹೋದಂತಹ ಪುಣ್ಯಾತ್ಮರು ಆಗಿ ಹೋದ ಕಾರಣಕ್ಕೆ ಇದು ಪುಣ್ಯಭೂಮಿ ಭಾರತ. ಒಮ್ಮೆ ಯೋಚನೆ ಮಾಡಿ ಅಂತೆ, ಎಂಥ ದೇಶದಲ್ಲಿ ಹುಟ್ಟಿದ್ದೇವೆ ನಾವು, ಖುಷಿ ಅನ್ನಿಸಬೇಕಲ್ಲ. ಇಲ್ಲಿ ಭಾರತಾಂಬೆಯ ಫೋಟೋ ನೋಡಿದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಭಾರತಾಂಬೆಯ ಫೋಟೋ ನೋಡಿದವರು, ಭಾರತಾಂಬೆಯ ಫೋಟೋ. ಅಯ್ಯೋ ದೇವರೇ. ನಿಮಗೊಂದು ಸಣ್ಣ ಗೊಂದಲ ಇರ್ಬೋದು. ಏನು ಅಂದರೆ ಭಾರತದ ಭೂಪಟ ಕೇಳಿದ್ರೋ ಭಾರತಾಂಬೆಯ ಚಿತ್ರ ಕೇಳಿದ್ರೋ ಅಂತ ಗೊಂದಲ ಇರಬಹುದು. ನೆನಪಿಟ್ಟುಕೊಳ್ಳಿ, ನಮ್ಮ ಪಾಲಿಗೆ, ಭಾರತೀಯರ ಪಾಲಿಗೆ ಭಾರತ ಕೇವಲ ಕಲ್ಲು ಮುಳ್ಳು ಭೂಪಟ ಮಾತ್ರ ಅಲ್ಲ, ಅದು ನಮ್ಮ ಪಾಲಿಗೆ ಅಮ್ಮ. ಮರ್ಯಾದಾ ಪುರುಷೋತ್ತಮ ಪ್ರಭು ರಾಮಚಂದ್ರ ಏನಂದ್ರೆ ಗೊತ್ತಂತ, ಯುದ್ಧ ಮಾಡ್ಕೊಂಡು ಲಂಕೆಗೆ ಹೋಗಿ ಲಂಕೆಯನ್ನು ಗೆಲ್ಲುತ್ತಾರೆ. ಬಂಗಾರದ ಲಂಕೆ ಅದು. ತಮ್ಮ ಬಂದು ಹೇಳಿದಂತೆ, ಅಣ್ಣ ಇನ್ನು ಅಯೋಧ್ಯೆಗೆ ಹೋಗೋದು ಬೇಡ, ಬಂಗಾರದ ಲಂಕೆ ಸಿಕ್ಕಿದೆ, ನೀನು ಇದನ್ನು ಆಳಬೇಕು, ಅರಸ ಆಗಬೇಕು ಅಂತಂದಾಗ ರಾಮ ಹೇಳಿದಂತೆ, ಅಪಿಸ್ವರ್ಣ ಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಮ್ಮ, ನನಗೆ ಬಂಗಾರದ ಲಂಕೆ ಬೇಡ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತಂದನಂತೆ. ನಮ್ಮ ಭಾರತಾಂಬೆಯ ಚಿತ್ರ ಹೇಗಿದೆ ಅಂತಂದರೆ, ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧ ಕುಸುಮ ಬಹುತು, ಆಕೆಯ ಲಲಾಟದಲ್ಲಿ ರಾರಾಜಿಸುವ ಕುಂಕುಮದ ಬೊಟ್ಟು, ನಾಸಿಕವನ್ನಲಂಕರಿಸಿದ ಸ್ವರ್ಣದಾನತ್ತು, ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಬೋಲೆ, ಕೈಯಲ್ಲಿ ಅರಳಿದ ಧ್ವಜ ಇತ್ತು ಅನ್ನುವಂತಹ ನಗುಮೊಗದ ಸಿಂಹವಾಹಿನಿಯ ಕಲ್ಪನೆಯನ್ನು ನಾವು ಕಟ್ಟಿಕೊಳ್ಳುತ್ತೇವೆ. ಹಾಗಾಗಿ ಭಾರತಾಂಬೆ ಅಂತಂದರೆ ಸೀರೆ ಉಟ್ಟು ಹೂ ಮುಡಿದು ಹಣೆಯಲ್ಲಿ ತಿಲಕ ಇಟ್ಟು ಕೈಯಲ್ಲಿ ಧ್ವಜ ಹಿಡಿದು ಸಿಂಹವಾಹಿನಿಯಾದಂತಹ ಒಂದು ತಾಯಿಯ ಕಲ್ಪನೆ ಇದೆಯಲ್ಲ. ಹಾಗಾಗಿ ನಮಗೆ ನಮ್ಮ ದೇಶ ಅಂತಂದರೆ ನಮ್ಮ ತಾಯಿ ಆಕೆ.
ಕವಿ ಕುವೆಂಪು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಮುಂದೆ ಹೇಳ್ತಾರೆ, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ ಮೆರೆದೆನು. ಮತ್ತು ಮುಂದುವರೆದು, ಕುಂದು ಕೊರತೆಗಳಿಹವು ನಿನ್ನೊಳು ಆದರೊಲಿಯೇನು ಅನ್ಯರ ಚಿನ್ನ ಒಲಿದಿಕ ಧನ್ಯರ. ಅಂದರೆ ನಾವು ಓಡಾಡ್ತಾ ಇರೋದು ಕಲ್ಲು ಮಣ್ಣಿನ ಮೇಲೆ ಅಲ್ಲ, ನಿನ್ನ ಮಗುವಾದ ನಾನು ನಿನ್ನ ಮಡಿಲಲ್ಲಿ ಕುಣಿತಾ ಇದ್ದೇನೆ. ಮಾತ್ರ ಅಲ್ಲ ಮಕ್ಕಳೇ, ಇಲ್ಲಿ ಗಮನಿಸಬೇಕು, ಕುಂದು ಕೊರತೆಗಳಿಹವು ನಿನ್ನೊಳು ಆದರೊಲಿಯೇನು ಅನ್ಯರ. ನಮಗೆ ಅಮ್ಮ ಇದ್ದಾರಲ್ಲ ಮನೆಯಲ್ಲಿ, ಇವತ್ತು ಈ ಅಂಗನವಾಡಿ ಇಲ್ಲಿ ಬಂದು ನಿಮಗೆ ಊಟ ಬೇಯಿಸುವ ತಾಯಂದಿರಿದ್ದಾರಲ್ಲ ಮಕ್ಕಳೇ, ಅವರಿಗೂ ಮಕ್ಕಳಿದ್ದಾರೆ ಮನೆಯಲ್ಲಿ, ಅವರಿಗೂ ಮಕ್ಕಳಿದ್ದಾರೆ. ಅವರೆಲ್ಲ ಅವರ ಮಕ್ಕಳಿಗೆ ಕೊಟ್ಟಂತೆ ನಿಮಗೂ ಕೊಡಬೇಕು ಅನ್ನೋ ಪ್ರೀತಿಯಿಂದ ಕೊಡ್ತಾರಲ್ಲ, ಆ ತಾಯ್ತನದ ಪ್ರೀತಿಯನ್ನು ಹೇಳುವುದು ಹೇಗೆ? ಆದ್ದರಿಂದ ನಮ್ಮಮ್ಮ ಕೂಲಿ ಕೆಲಸಕ್ಕೆ ಹೋಗುತ್ತಾಳೆ, ನಮ್ಮಮ್ಮ ಅಂಗನವಾಡಿಯಲ್ಲಿ ಅಡುಗೆ ಮಾಡಲಿಕ್ಕೆ ಹೋಗ್ತಾಳೆ, ನಮ್ಮ ಅಮ್ಮ ಅಲ್ಲೆಲ್ಲೋ ಮೀನು ಮಾರಾಟಕ್ಕೆ ಹೋಗ್ತಾಳೆ, ನಮ್ಮ ಅಮ್ಮ ಯಾರ್ದೋ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾಳೆ, ನಮ್ಮಮ್ಮ ಯಾರ್ದೋ ಪಾತ್ರೆ ತೊಳಿಲಿಕ್ಕೆ ಹೋಗ್ತಾಳೆ ಅಂತಾದರೆ ದಯವಿಟ್ಟು ಅದರ ಬಗ್ಗೆ ಕೀಳರಿಮೆ ಬೇಡ ನಿಮಗೆ. ಯಾಕೆ ಗೊತ್ತಾ? ನಿಮ್ಮ ಅಮ್ಮ ಯಾರ್ದೋ ಮನೆಯಲಿಕ್ಕೆ ಕದೀಲಿಕ್ಕೆ ಹೋಗಲಿಲ್ಲ, ನಿಮ್ಮ ಅಮ್ಮ ಯಾರಿಗೂ ಮೋಸ ಮಾಡಲಿಲ್ಲ ಮಕ್ಕಳೇ, ಪ್ರಾಮಾಣಿಕವಾಗಿ ಬದುಕುತ್ತಾಳೆ. ಅಂತಹ ತಾಯಂದಿರ ಮಕ್ಕಳಿದ್ದೀರಿ, ಕೊಡಿ ಅವರಿಗೆ ಚಪ್ಪಾಳೆ. ಯಾಕೆ ಅಂದರೆ ಎಂತೆಂಥ ಕಥೆಗಳಿವೆ ಅಮ್ಮನ ಬಗ್ಗೆ ಗೊತ್ತಾ ನಿಮಗೆ? ತಾಯಿ ಎಷ್ಟು ಕಷ್ಟಪಡುತ್ತಾಳೆ. ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ಶಿವಮೊಗ್ಗ ಅಲ್ಲ, ತೀರ್ಥಹಳ್ಳಿ. ಅಲ್ಲಿ ಹೋಗಿ ಹೀಗೆ ಮಕ್ಕಳ ಜೊತೆ ಮಾತಾಡಿದರೆ, ಕಾರ್ಯಕ್ರಮ ಮುಕ್ತಾಯ ಆದಾಗ ಆಫೀಸ್ ಹತ್ರ ಅಮ್ಮ ಮತ್ತು ಮಗಳು ಅಪ್ಪಿ ಹಿಡ್ಕೊಂಡು ಜೋರು ಅಳ್ತಿದ್ದಾರೆ. ಏನು ಎಂತ ಅಂತ ಕಾರಣ ವಿಚಾರಿಸಿದ್ರಂತೆ. ಅಮ್ಮ ಹೇಳ್ತಾರೆ ಮಗಳ ಹತ್ರ, ಮಗ ನಾನು ಎಷ್ಟು ಕಷ್ಟಪಟ್ಟರು ನಿನ್ನನ್ನು ಸಾಕ್ತೇನೆ ಅಂತ ಅರ್ಥ ಆಯ್ತಲ್ಲ, ಪದೇ ಪದೇ ನನಗೆ ಮೊಬೈಲ್ ತೆಗೆಸ್ಕೊಡಿ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹಠ ಮಾಡಬೇಡ ಮಗ. ನನಗಿರೋದು ನೀನು ಒಬ್ಬಳು ಮಗಳು, ನಿನ್ನನ್ನು ಕಳ್ಕೊಂಡ್ರೆ ನನಗೆ ಮತ್ತೆ ಜೀವನವೇ ಇಲ್ಲ, ನಾನು ಸಾಯಬೇಕಷ್ಟೇ, ದಯವಿಟ್ಟು ಹಠ ಮಾಡಬೇಡ ಅಂತಂದಾಗ ಹೆಣ್ಣು ಮಗಳು ಅಮ್ಮನ ಅಪ್ಪಿ ಹಿಡ್ಕೊಂಡು ಹೇಳ್ತಾಳಂತೆ, ಅಮ್ಮ ಇನ್ನು ಯಾವತ್ತೂ ಜೀವನದಲ್ಲಿ ತಪ್ಪು ಮಾಡೋದಿಲ್ಲ ಅಂತ ಗಳ ಅಳುತ್ತಾರೆ. ಯಾಕೆ ಅಂದರೆ ಗೊತ್ತಿರಲಿ, ಇಲ್ಲಿ ಹುಡುಗರಿರ್ಬೋದು ಹೆಣ್ಮಕ್ಳಿರ್ಬೋದು, ಮಕ್ಕಳೇ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಸರ್ವಸ್ವ, ನೀವು ಸರ್ವಸ್ವ. ನಿಮ್ಮಿಂದ ಏನೋ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು, ನೀವು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ನಡ್ಕೊಂಡಿರ್ಬೋದು. ಯಾಕೆ ಅಂದರೆ ಸುಮಾರು 10-15 ವಯಸ್ಸು ದಾಟುವಾಗ ಇಂತಹ ಆವೇಶಗಳೆಲ್ಲ ವಯೋಸಹಜವಾಗಿ ಬರ್ತದೆ. ಯಾಕಂದರೆ ನಾನು ಮಾಡಿದ ತಪ್ಪು ಅದು, ನಾನು ಮಾಡಿದ್ದೇನೆ ಆ ಕೆಲಸ, ನಾನು ಪಟ್ಟ ಪಶ್ಚಾತ್ತಾಪದ ಕಥೆ ನಿಮಗೆ ಹೇಳ್ತೇನೆ. ನಾನು ಒಂದು ದಿವಸ ಏನಾಯಿತು ಗೊತ್ತಾ, ನಮ್ಮ ಮನೇಲಿ ಅಪ್ಪ ಪೂಜೆಗೆ ಹೊರಟಿದ್ರು ಬೆಳಿಗ್ಗೆ. ನನಗೇನೋ ಜೋರು ಮಾಡಿದರು ಅನ್ನೋ ಕಾರಣಕ್ಕೆ ನಾನು ತಿರುಗಿ ಅಪ್ಪನಿಗೆ ಉತ್ತರ ಕೊಟ್ಟೆ. ಅಮ್ಮ ಅಂಗಳದಲ್ಲಿ ಕಸ ಉಡಿಸ್ತಾ ಇದ್ದವರು ಹಿಡಿಕಟ್ಟು ಬಿಸಾಡಿ ಬಂದು ಕೆನ್ನೆ ಮೇಲೆ ರಪ ಹೊಡೆದರು. ಆವತ್ತು ಅಮ್ಮನ ಮೇಲೂ ಸಿಟ್ಟು ಬಂತು ನನಗೆ. ಆದರೆ ಆವತ್ತು ಅಮ್ಮ ಕೊಟ್ಟ ಆ ಪೆಟ್ಟು ಯಾವತ್ತೂ ನಾನು ಜೀವನದಲ್ಲಿ ಅಪ್ಪನಿಗೆ ಎದುರು ಮಾತಾಡದಂತೆ ನನ್ನನ್ನು ಜಾಗ್ರತೆ ಮಾಡಿತು. ಅದರ ಪಶ್ಚಾತ್ತಾಪದ ಕಥೆ ಕೇಳಿದ್ರೆ ಇವತ್ತು ನಾನು ತುಂಬ ನೋಯ್ತೇನೆ ಜೀವನದಲ್ಲಿ. ನೀವು ಯಾವುದನ್ನಾದರೂ ಬೇರೆ ಆಗ್ಬೋದು ಮಕ್ಕಳೇ, ಯಾವುದಾದ್ರು ಬೇರೆ ಆಗ್ಬೋದು ಜೀವನದಲ್ಲಿ. ಮದುವೆ, ಸಂಬಂಧ, ಅಣ್ಣ ತಮ್ಮ ಅಂತ ಕರೆಯೋದು, ಸ್ನೇಹಿತರು ತುಂಬ ಸಿಕ್ಕಬೋದು. ಅಮ್ಮ ಮತ್ತು ಅಪ್ಪ ಇದ್ದಾರಲ್ಲ, ಅದನ್ನು ಈ ಜಗತ್ತಿನಲ್ಲಿ ಬೇರೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾನು ನಮ್ಮ ಹತ್ರ ಮೊದಲು ಏನೂ ಇರಲಿಲ್ಲ ಅಂದರೆ ಇಡೀ SSLC 1 ವರ್ಷವನ್ನು ನಾನು ಪೂರೈಸಿದ್ದೆ ಒಂದು ಅಂಗಿ ಒಂದು ಚಡ್ಡಿಯಲ್ಲಿ, ಇಡೀ ಪರೀಕ್ಷೆ ಸಮೇತ. ಅದು ಒಂದು ದಿವಸ ಪರೀಕ್ಷೆಗೆ ಹೋಗಬೇಕಿದ್ರೆ ಹಿಂದಿನ ದಿವಸ ತೊಳೆದು ಹಾಕಿದ ಬಟ್ಟೆ ಒಣಗಿರಲಿಲ್ಲ. ಬಸ್ ಹತ್ತಬೇಕಿದ್ರೆ ಪಕ್ಕದ ಕೇಳಿದ, ಅಂಗಿ ಒದ್ದೆಯ ಅಂತಂದ. ನಾನು ಏನು ಹೇಳಬೇಕು? ನನ್ನ ಅಪ್ಪ ತೆಗೆದುಕೊಡಲಿಲ್ಲ ಅನ್ನಬೇಕಾ? ನಮ್ಮ ಅಮ್ಮನನ್ನು ಬೈಬೇಕಾ? ನಾನು ಏನೂ ಹೇಳಿಲ್ಲ. ಯಾಕೆ ಗೊತ್ತಾ? ನಮ್ಮ ಅಪ್ಪ ಅಮ್ಮ ತೆಗೆದುಕೊಡುವ ಸ್ಥಿತಿಯಲ್ಲಿ ಅವತ್ತವ್ರಿಗೆ ಕಷ್ಟ ಇತ್ತು, ಅವ್ರ ಹತ್ರ ಸಾಧ್ಯ ಆಗಲಿಲ್ಲ. ಹಾಗಂತ ಅಪ್ಪ ಅಮ್ಮನ ಮರ್ಯಾದೆ ತೆಗೀಬಾರ್ದಲ್ಲ. ನಾನಂದೆ, ಇಲ್ಲ ನಾನು ಬರಬೇಕಿದ್ರೆ ಮಳೆ ಬಂತು, ಹಾಗೆ ಸ್ವಲ್ಪ ಒದ್ದೆ ಆಯಿತು ಅಂತ ಸುಳ್ಳು ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡೆ. ನೆನಪಿರಲಿ, ನಮ್ಮ SSLC ಸ್ಕೂಲ್ ಡೇ
ನನಗೆ ಎಲ್ಲರೂ ಪ್ಯಾಂಟ್ ಹಾಕೋ ಬಂದಿದ್ದಾರೆ, ನನ್ನ ಹತ್ರ ಪ್ಯಾಂಟ್ ಇರಲಿಲ್ಲ. ಒಬ್ಬ ಹುಡುಗ ಬಂದು ಕೇಳ್ದ, ನನ್ನ ಪ್ಯಾಂಟ್ ಕೊಡ್ಲಾ ಅಂದ. ಬೇಡ ಅಂದೆ. ಯಾಕೆ ಗೊತ್ತಾ, ನನ್ನ ಜೀವನದಲ್ಲಿ ನಾನು ಪ್ಯಾಂಟ್ ಹಾಕೋದಾದರೆ ಇನ್ಯಾರೋ ಕೊಟ್ಟದನ್ನು ಹಾಕೋದು ಬೇಡ, ನಮ್ಮ ಅಪ್ಪ ಕೊಟ್ಟಾಗ ಹಾಕುತ್ತೇನೆ. ಹಾಗಂತ ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ, ಅಪ್ಪ ತೆಗೆದುಕೊಡ್ಲಿಲ್ಲ ಅಂತ ನಾನು ಹೇಳಲೇ ಇಲ್ಲ. ಯಾಕೆ ಗೊತ್ತಾ, ಅಪ್ಪ ಪ್ಯಾಂಟ್ ತೆಗೆದುಕೊಡ್ದಿದ್ರೆ ಏನಂತೆ, ನನಗೆ ಅನ್ನ ಕೊಟ್ಟು ನಾನು ಬದುಕಿಸಿದಾರಲ್ಲ ಸಾಕು ನನಗೆ ಅಂತ. ಒಂದು ಗೊತ್ತಿರಬೇಕು ನಮಗೆ, ಜೀವನದಲ್ಲಿ ಇದ್ದಾಗ ಬೆಲೆ ತಿಳಿಯುವುದಿಲ್ಲ, ಕಳ್ಕೊಂಡ ಮೇಲೆ ನಮ್ಮ ಹತ್ರ ಪಶ್ಚಾತ್ತಾಪ ಮಾತ್ರ ಇರ್ತದೆ. ಯಾಕಂದರೆ ನಾನು ಬೈಕ್ ತಗೊಂಡಾಗ ನಮ್ಮ ಅಪ್ಪನನ್ನು ಕರ್ಕೊಂಡು ಹೋಗಿದ್ದೆ. ನಿಮಗೆ ಹುಡುಗಾಟಿಕೆ ಬೈಕ್ ತಗೊಂಡು ಸ್ಪೀಡ್ ಹೋಗಬೇಕಿದ್ರೆ ಅಪ್ಪ ಎರಡು ಕಾಲಲ್ಲಿ ಒತ್ತಿಡ್ಕೊಳ್ಳೋರು ನನ್ನನ್ನು, ಮೆಲ್ಲ 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 ಹೋಗು ಅಂತ. ಯಾಕಂದರೆ ಬೈಕ್ ಟರ್ನ್ ಆಗಬೇಕಿದ್ರೆ ಪಲ್ಟಿ ಹೊಡೀತದೆ ಅಂತ ಅವ್ರಿಗೆ ಭಯ. ಹಾಗೆ ಬೈಕಲ್ಲಿ ತಿರ್ಕೊಂಡು ಕರ್ಕೊಂಡು ಹೋಗಿದ್ದೆ. ಆದರೆ ಕಳ್ಸರ್ ನಾನು ಕಾರ್ ತಗೊಂಡಾಗ ಎಲ್ಲರೂ ಕಾರ್ ತಗೊಳ್ಳೋವಾಗ ಏನು ಮಾಡ್ತಾರೆ ಹೇಳಿ, ಮನೆಗೆ ಫಸ್ಟ್ ವೆಹಿಕಲ್ ತಗೊಳ್ಬೇಕಿದ್ರೆ ಅಪ್ಪ ಅಮ್ಮ ಎಲ್ಲ ಗಂಡ ಹೆಂಡತಿ ಒಟ್ಟಿಗೆ ಹೋಗಿ ಅಲ್ಲಿ ಕಾರ್ ತಗೊಳ್ತಾರೆ. ಎದುರು ಅಪ್ಪ ಮಗ ಎದುರು ಕೂತ್ಕೊಳ್ತಾರೆ, ಹೆಂಡತಿ ಮತ್ತು ಅಮ್ಮ ಹಿಂದೆ ಕೂತ್ಕೊಳ್ತಾರೆ, ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ನಾನು ಈ ಬಾರಿ ಕಾರ್ ತಗೊಳ್ಬೇಕು ಅಂತ ಹೋದಾಗ ಕಾರ್ ತಗೊಂಡು ಪಕ್ಕದಲ್ಲಿ ಅಪ್ಪನನ್ನು ಕೂರಿಸ್ಬೇಕು, ನಮ್ಗೆ ಅಪ್ಪನೇ ಇಲ್ಲ, ಅಪ್ಪ ಇಲ್ಲ. ಯಾರನ್ನು ಕೇಳಬೇಕು ನಾನು? ಇವತ್ತು ಬನ್ನಿ ಅಂದರೆ ಅಪ್ಪ ಬರ್ತಾರ? ಇಲ್ಲ. ಆದರೆ ಆವತ್ತು ಅಪ್ಪ ನನಗೆ ಬುದ್ಧಿ ಹೇಳುವಾಗ ನಾನು ಅಪ್ಪನಿಗೆ ಬೈದು ಬಿಟ್ಟೆ. ಇವತ್ತು ಪಕ್ಕದ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಅಪ್ಪ ಇಲ್ಲ. ಆವತ್ತು ನಾನು ಏನು ಮಾಡಿದ್ದೆ ಗೊತ್ತಾ, ನಮ್ಮ ಅಪ್ಪ ತೀರಿ ಹೋದಾಗ ಅಪ್ಪನ ಅಪರ ಸಂಸ್ಕಾರ ಮಾಡಲಿಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಒಬ್ಬರು ಹೇಳಿದ್ರು, ಡಾಕ್ಟ್ರ್ ಹೇಳಿದ್ರು, ನಿಮ್ಮ ಅಪ್ಪನಿಗೆ ಒಂದು ಇಂಜೆಕ್ಷನ್ಗೆ 1,00,000 ರೂಪಾಯಿ ಆಗ್ತದೆ, ಒಂದು 3 ಇಂಜೆಕ್ಷನ್ ಕೊಡಬೇಕು ಅಂತಂದರು. ನನ್ನ ಸ್ನೇಹಿತರನ್ನು ಕೇಳಿದೆ, ಹೀಗೆ ಹೇಳ್ತಾರೆ, ನಾನು ಏನು ಮಾಡಲಿ ಅಂತಂದರು. ಅವರಂದರು, ನಿಮ್ಮಪ್ಪ ಚೆನ್ನಾಗಿ ಬದುಕ್ತಾರೆ ಅಂದರೆ ಆಯಿತು ಅಂತ ಹೇಳಿ, ಒಂದು ವೇಳೆ ಕೊಟ್ಟು ಪ್ರಯೋಜನ ಆಗದಿದ್ದರೆ ಅಪ್ಪನನ್ನು ಕಳ್ಕೊಂಡದ್ದು ಒಂದು ಕಡೆ, ಆಮೇಲೆ ಇಂಜೆಕ್ಷನ್ಗೋಸ್ಕರ ಸಾಲ ಮಾಡಿದ ಕಷ್ಟ ಮತ್ತೊಂದು ಕಡೆ ಅಂತಂದರು. ಡಾಕ್ಟ್ರ್ ಹತ್ರ ಕೇಳಿದರೆ ಡಾಕ್ಟರ್ ಧೈರ್ಯ ಹೇಳಲಿಲ್ಲ. ಹೇಳಿದೆ, ಅಪ್ಪ ಏನು ಹಾಕ್ತಾರೋ ಗೊತ್ತಿಲ್ಲ, ಇಂಜೆಕ್ಷನ್ ಬೇಡ ಅಂದೆ. ಅಪ್ಪ ತೀರ್ಕೊಂಡ್ರು. ಅಪ್ಪ ತೀರ್ಕೊಂಡಾಗ ಇಂಜೆಕ್ಷನ್ಗೆ ಗತಿ ಇಲ್ಲದಂತಹ ನಮ್ಮ ಹತ್ರ ಅಪ್ಪನಿಗೆ ಅಪರ ಸಂಸ್ಕಾರ ಮಾಡಲಿಕ್ಕೆ ದುಡ್ಡೆಲ್ಲಿದೆ? ಆವತ್ತು ನನ್ನ ಸ್ನೇಹಿತರು ಬಂದು ಮಣಿಪಾಲದ ಆಸ್ಪತ್ರೆಗೆ ಬಂದು ನನ್ನ ಹತ್ರ ದುಡ್ಡು ಕೊಟ್ಟರು. ನಿಮ್ಮ ಅಪ್ಪನ ಅಪರ ಕಾರ್ಯವನ್ನು ಚೆನ್ನಾಗಿ ಮಾಡಿ ಅಂತಂದರು. ಅವರು ಕೊಟ್ಟ ದುಡ್ಡಲ್ಲಿ ಅಪ್ಪನ ಉತ್ತರ ಕ್ರಿಯೆ ಮಾಡಿ ಆಮೇಲೆ ನಾನು ಸಾಲ ತೀರಿಸಿದೆ. ಇದನ್ನು ನಿಮ್ಮ ಮುಂದೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಎಸ್ಪೆಷಲಿ ನಮಗೆ ಹುಡುಗರಿಗೆ ನಾವು ಬೆಳೆದು ನಿಂತಾಗ ಅಪ್ಪನ ಹೆಗಲನ್ನ ಎತ್ತರಕ್ಕೆ ಬಂದಾಗೆಲ್ಲ ಅಪ್ಪ ನಮ್ಗೆ ಬೈತಾರೆ ಅಂತ ಅನಿಸ್ಬಿಡ್ತದೆ ಮಕ್ಕಳೇ. ಅಪ್ಪ ಅಬ್ಜೆಕ್ಷನ್ ಮಾಡ್ತಾರೆ, ಏನು ಮಾಡಿದ್ರು ಕಿರಿಕಿರಿ ಅಂತ ಅನಿಸ್ಬಿಡ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ಇಡೀ ಜೀವನ ಪೂರ್ತಿ ತಾನೆಲ್ಲೋ ಕತ್ತೆ ದುಡ್ದ ಹಾಗೆ ದುಡಿದು ತನ್ನ ಆಯಾಸವನ್ನು ನಿಮ್ಮ ಬದುಕಿನ ಸುಖದಲ್ಲಿ ಕಂಡು ನನ್ನ ಮಗ ಅಂದರೆ ನನ್ನ ಪಾಲಿನ ಸರ್ವಸ್ವ ಅಂತ ಜಗತ್ತಿನಲ್ಲಿ ಪ್ರೀತಿಸುವ ಏಕೈಕ ಶಕ್ತಿ ಅಪ್ಪ. ಅವನು ಎಲ್ಲೂ ಕಾಣಿಸೋದಿಲ್ಲ, ಎಲ್ಲೂ ಎದುರು ಕಾಣಿಸೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಜೀವನದಲ್ಲಿ ಅಪ್ಪನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ, ತುಂಬ ಚೆನ್ನಾಗಿ ನೋಡಿಕೊಳ್ಳಿ. ಯಾಕಂದರೆ ನೀವು ಇಷ್ಟು ಜನ ಇಲ್ಲಿ ಕಾಲೇಜಿಗೆ ಬಂದಿದ್ದೀರಲ್ಲ, ನಾನು ತುಂಬ ಕಾಲೇಜಿಗೆ ಹೋಗ್ತೇನೆ. ಅಲ್ಲಿ ಈ ಪೇರೆಂಟ್ಸ್ ಮೀಟ್ ಆಗಬೇಕಿದ್ರೆ ದೊಡ್ಡ ದೊಡ್ಡ ಕಾರು ಅದೆಲ್ಲ ನಿಂತಿರ್ತದೆ. ಕೊನೆಗೆ ರಿಕ್ಷಾ ಎಲ್ಲ ಇರ್ತದೆ. ರಿಕ್ಷಾ ಎಲ್ಲಿವರೆಗೆ ಅಂದರೆ ಪಾಪ ಸೈಡ್ ಸ್ಕ್ರೀನೆಲ್ಲ ಕಿತ್ತೋಗಿರ್ತದೆ ರಿಕ್ಷಾ, ಅಂಥದ್ದೊಂದು ರಿಕ್ಷಾ. ಅದರಿಂದ ಆಚೆಗೆ ಸಣ್ಣ ಲೂನ, ಆಮೇಲೆ ಸೈಕಲ್ ಬಂದು, ಕೆಲವು ಸೈಕಲ್ಗಳು ಕಂಪೌಂಡಿಂದ ಹೊರಗೆ ಗೋಡೆಗೆ ಒರಗಿಸಿ ಬಂದಿರ್ತಾರೆ. ಅದಕ್ಕೆ ಸೀಟು ನೆಟ್ಟಗಿಲ್ಲ, ಬ್ರೇಕ್ ಸರಿ ಇಲ್ಲ, ಲೈಟ್ ಇಲ್ಲ, ಪೆಡಲ್ ಕವರ್ ಇಲ್ಲ, ಏನಿಲ್ಲ, ಹೊರಗೆ ನಿಂತಿರ್ತಾರೆ. ನಾವು ಕಾರ್ಯಕ್ರಮಕ್ಕೆ ಅಂತ ಸಭಾಂಗಣದೊಳಗೆ ಬರುವಾಗ ಎದುರೆಲ್ಲ ಕೂತಿರ್ತಾರೆ. ಕೊನೆಯ ಸಾಲಿನಲ್ಲಿ ಅರ್ಧ ಕೈಯ ಅಂಗಿ ಇಸ್ತ್ರಿ ಹಾಕದ್ದು ಹಾಕ್ಕೊಂಡು ಒಬ್ಬರು ಸುಮ್ಮನೆ ಪೂರ್ತಿ ಶೇವಿಂಗು ಮಾಡದೆ ಸುಮ್ಮನೆ ಒಂದು ಬದಿಯಲ್ಲಿ ಕೂತಿರ್ತಾರೆ ಒಂದು ಮೂಲೆಯಲ್ಲಿ. ಯಾಕೆ ಗೊತ್ತಾ? ಇಲ್ಲಿ ಕೋಟಿಗಟ್ಟಲೆ ಕಾರಲ್ಲಿ ಬಂದ ಮಕ್ಕಳಿಂದ ತೊಡಗಿ
ಏನೂ ಇಲ್ಲದ ಒಬ್ಬ ಬಡವ ತಂದೆಯ ಮಕ್ಕಳು ಕೂಡ ಈ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಪೋಷಕರ ಸಭೆ ಮಾಡಬೇಕಿದ್ರೆ ಎಲ್ಲಾದರೂ ನನ್ನ ಮಗ ಇದ್ದಾನೆ ಅಂತ ಅಪ್ಪ ಎದುರು ಬಂದಾಗ ನನ್ನ ಮಗನ ಅದ್ಯಾರು ಅಂತ ಕೇಳಿದ್ರೆ ಇಂಥವ್ರ ಅಪ್ಪ ಅಂತ ತೋರಿಸಿದರೆ ನನ್ನ ಮಗನಿಗೆಲ್ಲಾದರೂ ಅವಮಾನ ಆದರೆ ಪಾಪ ನನ್ನ ಮಗನಿಗೆ ಮರ್ಯಾದೆ ಹೋಗಬಾರ್ದು ಅಂತ ಅಪ್ಪ ಹಿಂದೆ ಕೂತಿರ್ತಾನೆ. ಈ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡು ಬದುಕಿ ಅಂತ ಮಾತ್ರ ನಿಮ್ಮ ಹತ್ರ ನಾನು ಹೇಳ್ತಾ ಇರೋದು. ಬಹುಶಃ ಈ ಕಾಲೇಜಲ್ಲಿ ಓದ್ತಾ ಇರುವ ಹುಡುಗರಿಗೆ ಎಷ್ಟು ಜನರ ಅಪ್ಪ ದೊಡ್ಡ ದೊಡ್ಡ ಡಿಗ್ರಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಕೈ ಎತ್ತುವುದಕ್ಕೆ ಕಷ್ಟ ಆದೀತು ಮಕ್ಕಳೇ. ಯಾರ ಅಪ್ಪ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟಿದ್ದಾರೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇರಲಿಕ್ಕಿಲ್ಲ. ಅವರಿಗೆ ಮಕ್ಕಳಾದ ನಿಮ್ಮನ್ನು ಬಿಟ್ಟರೆ ಬೇರೆ ಆಸ್ತಿಯೇ ಇಲ್ಲ ಅವರಿಗೆ. ಯಾಕೆ ಗೊತ್ತಾ? ನೋಡಿ, ಪ್ರಪಂಚದಲ್ಲಿ ಮದುವೆ ಆದಮೇಲೆ ಮಕ್ಕಳಿಲ್ಲ ಅಂತ ಕಷ್ಟಪಡೋರು ತುಂಬ ಇದ್ದಾರೆ. ದೇವರಿಗೆ ಹರಕೆ ಹೇಳ್ತಾರೆ, ಎಲ್ಲೆಲ್ಲೂ ಹೋಗಿ ಬೇಡ್ತಾರೆ. ನಮ್ಮಲ್ಲಿ ಈ ಕಡೆ ಎಲ್ಲ ಗೊತ್ತು, ಇಲ್ಲಿ ವೀರಭದ್ರ ದೇವರು ಹತ್ತಿರದಲ್ಲಿದ್ದಾರೆ. ಏನು ಮಾಡ್ತಾರೆ ಅಂದರೆ, ನಮಗೊಂದು ಮಗು ಹುಟ್ಟಿದರೆ ನಾವು ದೇವರಿಗೆ ಬೆಳಕಿನ ಸೇವೆ ಕೊಡುತ್ತೇವೆ ಅಂತಾರೆ. ಬೆಳಕಿನ ಸೇವೆ ಅಂದರೆ ಯಕ್ಷಗಾನ. ಲಕ್ಷಗಟ್ಟಲೆ ಖರ್ಚುಂಟು ಅದಕ್ಕೆ. ಆಯಿತು, ದೇವರ ದಯದಿಂದ ಮಕ್ಕಳು ಹುಟ್ಟುತ್ತಾರೆ, ಗಂಡೋ ಹೆಣ್ಣೋ. ನಾಮಕರಣ ಮಾಡಬೇಕಿದ್ರೆ ದೇವರಿಗೆ ಹೋಗಿ ಹಣ್ಣು ಕಾಯಿ ಮಾಡಿ ಬರ್ತಾರೆ. ದೇವರೇ ನೀನೊಂದು ನನಗೆ ಮಗು ಕೊಟ್ಟಿದ್ದು, ನಾನು ನಾಮಕರಣ ಮಾಡ್ತೇನೆ ಅಂತ ಒಂದು ದೇವರ ಹೆಸರನ್ನು ನಿಮಗೆ ನಾಮಕರಣ ಮಾಡುತ್ತಾರೆ. ಸ್ವಲ್ಪ ಸಮಯ ಹೋಗುವಾಗ ದೇವಸ್ಥಾನದಿಂದ ಫೋನ್ ಬರ್ತದೆ, ನೀವು ಹರಕೆ ಹೇಳಿದ್ದೀರಿ, ಯಕ್ಷಗಾನ ನಿಮ್ಮ ಡೇಟ್ ಬಂದಿದೆ, ಯಕ್ಷಗಾನ ಮಾಡಿಸಿ ಅಂದರೆ ಈ ಅಪ್ಪನ ಹತ್ರ ದುಡ್ಡು ಎಲ್ಲಿದೆ? ಇಲ್ಲ, ನಿಮ್ಮನ್ನು ಎತ್ಕೊಂಡು ಅಮ್ಮನನ್ನು ಕರ್ಕೊಂಡು ಅಲ್ಲೆಲ್ಲೋ 4 ಬಸ್ ಹತ್ತುಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ನಿಂತು ದೇವರಿಗೆ ಒಂದು 5 ರೂಪಾಯಿ 10 ರೂಪಾಯಿ ಕಾಣಿಕೆ ಹಾಕಿ ದೇವರ ಹತ್ರ ಹೇಳ್ತಾರೆ, ಮಗ ದೇವರೇ ನಮಗೊಂದು ಒಳ್ಳೆ ಮಗುವನ್ನು ಕೊಟ್ಟಿದ್ದಿ ನೀನು, ಆದರೆ ನಿನಗೆ ಹೇಳಿದ ಹರಕೆ ತೀರಿಸಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗಲಿಲ್ಲ, ದಯವಿಟ್ಟು ಕ್ಷಮಿಸು, ಮುಂದಿನ ವರ್ಷ ಮಾಡ್ತೇನೆ ಅಂತ ಅಪ್ಪ ಬೇಜಾರಲ್ಲಿ ದೇವರಿಗೆ ಕೈ ಮುಗಿದು ಹೋಗ್ತಾರೆ. ಮತ್ತೊಂದು ವರ್ಷ ಬಂತು, ಆವಾಗಲೂ ಅಪ್ಪನ ಹತ್ರ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ನಮ್ಮ ಅಪ್ಪನಿಗಿರೋದು 500-600 ರೂಪಾಯಿ ಸಂಬಳ ದಿನಕ್ಕೆ. ಮನೆ ಖರ್ಚು ನೋಡಬೇಕು, ಅಮ್ಮನನ್ನು ನೋಡ್ಕೊಳ್ಬೇಕು, ನಿಮ್ಮನ್ನು ನೋಡಬೇಕು, ಶಾಲೆ ಕಳಿಸಬೇಕು, ಸಂಬಂಧಿಕರ ಕಾರ್ಯಕ್ರಮಗಳಿಗೆ ಹೋಗಬೇಕು, ಏನು ಮಾಡಬೇಕು ಒಬ್ಬ ಅಪ್ಪ? ಹೀಗೆ ಹೋಗಿ ಹೋಗಿ ಅಪ್ಪನ ಹತ್ರ ಆಟ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ನೀವೆಲ್ಲ ಹುಟ್ಟಿದ್ದೀರಲ್ಲ, ನೀವೆಲ್ಲ ಬೆಳೆದು ದೊಡ್ಡದು ಸಂಪಾದನೆ ಆಗುವಾಗ ಅಪ್ಪ ಹೇಳ್ತಾರೆ, ಮಗ ನಿನಗೆ ಅಂತ ನಾನೊಂದು ಹರಕೆ ಹೇಳಿದ್ದೆ ಮಗ, ಯಕ್ಷಗಾನ ನನ್ನ ಹತ್ರ ಮಾಡಲಿಕ್ಕೆ ಆಗಲಿಲ್ಲ, ಈ ಸಾರಿ ಮಾಡುವನ ಅಂತ ಕೇಳ್ತಾರೆ. ಆಗ ನೀವು ಬೆಂಬಲವಾಗಿ ನಿಂತು ನೀವು ಹುಟ್ಟುವುದಕ್ಕೆ ಹೇಳಿದ ಹರಕೆಯನ್ನು ತೀರಿಸುವ ಕಾಲ ಬರುತ್ತದೆ. ಇಂಥ 10 ಉದಾಹರಣೆಗಳನ್ನು ನಾನು ನೋಡಿದ್ದೇನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಗಂಡಾಗಲಿ ಹೆಣ್ಣಾಗಲಿ ಜೀವನದಲ್ಲಿ ನಿಮ್ಮನ್ನು ಪಡೆಯಬೇಕಿದ್ರೆ ಅಪ್ಪ ಅಮ್ಮ ದೊಡ್ಡ ಕನಸು ಕಂಡಿದ್ದಾರೆ, ನಿಮ್ಮನ್ನು ಬದುಕಿನ ಸರ್ವಸ್ವ ಅಂತ ಪ್ರೀತಿಸಿದ್ದಾರೆ. ನಿಮಗೆ ಇನ್ನೊಂದು ಗೊತ್ತಿರಲಿ, ಮೊನ್ನೆ ಒಂದು ಕಾಲೇಜಲ್ಲಿ ಹುಡುಗರು ಯಾರು ಹೊಡ್ಕೊಂಡ್ರಂತೆ, ಗಲಾಟೆ ಆಯಿತು. ಹುಡುಗಾಟಿಕೆ ಏನೋ ಹೊಡ್ಕೊಳ್ತೀರಿ ನೀವು. ಒಂದು ವೇಳೆ ಇಬ್ಬರಲ್ಲಿ ಯಾರಾದರೂ ಒಬ್ಬ ತಪ್ಪು ಮಾಡಿದಾಗ ಅವನ ಅಪ್ಪನನ್ನು ಮನೇಲಿ ಕರೆದು ಕೇಳಿದ್ರೆ ಅವರು ಶಾಲೆ ಬಂದು ಏನು ಹೇಳ್ತಾರೆ ಗೊತ್ತಾ? ಸರ್, ನನ್ನ ಮಗ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್, ಅವನ ಅಂಥವನು ಅಲ್ವೇ ಅಲ್ಲ ಅಂತಾರೆ. ಯಾಕೆ ಹೇಳಿ? ನಿಮ್ಮ ಬಗ್ಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಟ್ಟುಕೊಂಡ ವಿಶ್ವಾಸ ಅಷ್ಟು ದೊಡ್ಡದು, ನನ್ನ ಮಗ ತಪ್ಪಿ ನಡೆಯುವುದಿಲ್ಲ ಅಂತ. ಅವರ ವಿಶ್ವಾಸಕ್ಕೆ ನಮ್ಮಿಂದ ಪೆಟ್ಟು ಬೀಳಬಾರ್ದಲ್ಲ ಮಕ್ಕಳೇ, ನಮ್ಮಿಂದ ಪೆಟ್ಟು ಬೀಳಬಾರ್ದಲ್ಲ. ಅದಕ್ಕೋಸ್ಕರ ನಮ್ಮ ಜೀವನವನ್ನು ನಾವು ನಿಯಂತ್ರಣ ಮಾಡಿಕೊಂಡು ಬರಬೇಕಾದ್ದು. ಇನ್ನು ತಂದೆಯ ಕಥೆ, ಅಮ್ಮನ ಕಥೆ 106 ಇದೆ. ಕೆಲವೆಲ್ಲ ಕೇಳಿದ್ರೆ ನಿಮ್ಗೆ ಸತ್ಯವ ಅಂತ ಅನ್ನಿಸ್ಬೋದು. ಇವತ್ತು ಬೆಳಿಗ್ಗೆ ಅವ್ರ ಹತ್ರ ಮಾತಾಡ್ತಾ ಬಂದೆ, ಬೆಂಗಳೂರಲ್ಲಿದ್ದಾರೆ. ಇಲ್ಲಿ ಎಷ್ಟು ಜನಕ್ಕೆ ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ ಅಥವಾ ಅಮ್ಮ ಮಾತ್ರ ಇದ್ದಾರಾ ಅಪ್ಪ ಮಾತ್ರ ಇದ್ದಾರಾ ಅಂತ ನಾನು ಕೇಳೋದಿಲ್ಲ. ತುಂಬ ಭಾವುಕರಾಗಬೇಡಿ, ಗಟ್ಟಿ ಮನಸ್ಸಿಂದ ಕೇಳಿ. ಯಾಕಂದರೆ ಇವತ್ತು ನನಗೆ ಅಪ್ಪ ಇಲ್ಲ, ನನಗೆ ಬೇಜಾರಾಗುತ್ತದೆ, ಹಾಗೆ ಎಲ್ರಿಗೂ ಅಲ್ಲ. ಹಾಗಾಗಿ ಆದರೆ ಕಥೆ ಯಾಕೆ ಹೇಳ್ತೇನೆ ಅಂದರೆ, ನಾವು ಜೀವನ ಅರ್ಥ ಮಾಡ್ಕೊಳ್ಬೇಕಾದ ಹೇಗೆ ಅನ್ನೋ ಕಾರಣಕ್ಕೆ. ಅವರ ಗಂಡ ತೀರೋದು ಕೊರೋನಾ ಬಂದಾಗ. ಆ ಅಪ್ಪನನ್ನು ಹುಷಾರು ಮಾಡಬೇಕು ಅಂತ ಅವರ ಮಗಳೇನು ಮಾಡಿದ್ಲು ಗೊತ್ತಾ? ಕಾಲೇಜಿಗೆ ಹೋಗೋ ಹುಡುಗಿ ಅಲ್ಲಿ ಸಿಕ್ಕಿದ ಸ್ಕಾಲರ್ಶಿಪ್ಪಿನ ದುಡ್ಡು ಸಮೇತ ತೆಕ್ಕೊಂಡೋಗಿ ಇದ್ದ ದೇವಸ್ಥಾನಕ್ಕೆ ಪೂಜೆಯವ್ರ ಹತ್ರ ಕೊಟ್ಟು ಏನಾದರೂ ಮಾಡಿ ನಮ್ಮ ಅಪ್ಪನನ್ನು ಬದುಕಿಸಿಕೊಡಿ ಅಂತ ಕೇಳಿದ್ಲು. ಅವರು ಬದುಕಲಿಲ್ಲ, ತೀರ್ಕೊಂಡ್ರು. ಆಗ ಕೊನೆಗೆ ಮಗಳಿಗೆ ಮದುವೆ ಮಾಡ್ತಾರೆ. ಮಗನಿಗೆ ಮದುವೆ ಮಾಡಬೇಕು. ಈ ಕಡೆಯಲ್ಲಿ ಯಜಮಾನ ಇಲ್ಲ, ಅಮ್ಮ ಮತ್ತು ಮಕ್ಕಳು ಮಾತ್ರ. ಬಾಕಿಯವರೆಲ್ಲ ಇವರನ್ನು ಬೈಲಿಕ್ಕೆ ಶುರು ಮಾಡಿದ್ರು. ಹಾಗೆ ಹೀಗೆ
ಏನು ಮಾಡೋದು? ಅವ್ರ ಎದುರೇ ಹೇಳೋದು. ಯಾವುದಕ್ಕೂ ಅಪ್ಪಮ್ಮ ಮದುವೆ ಮಾಡಬೇಕಾದ್ರೆ ಯೋಗ ಬೇಕಲ್ಲ ಅಂತ ಆ ಮಕ್ಕಳ ಎದುರೇ ಮಾತಾಡೋದು. ಆ ಹೆಂಗಸೆಲ್ಲಾದ್ರೂ ಎದುರು ಬಂದರೆ ನೀನು ಯಾಕೆ ಮುಂದೆ ಬಂದರೆ, ನೀನು ಹಿಂದೆ ಹೋಗು, ನೀನು ಎದುರು ಬರಬಾರ್ದು ಅಂತ ಅಮ್ಮನಿಗೆ ಹೇಳೋದು. ಇಂಥದ್ದೆಲ್ಲ ನೋವಾಯಿತು ಪಾಪ ಅವರಿಗೆ. ಯಾರ ಹತ್ರ ಹೇಳ್ಕೊಳ್ಬೇಕು? ಹೇಳಲಿಕ್ಕೆ ಯಾರೂ ಸಿಕ್ಕಲಿಲ್ಲ. ಅದು ಏನು ಯೋಗವೋ ಗೊತ್ತಿಲ್ಲ. ನನ್ನ ಪರಿಚಯ ಆಯಿತು. ಒಂದು ದಿವಸ ನನ್ನ ಹತ್ರ ಹೇಳಿಕೊಂಡ್ರು. ಅವ್ರು ಮುಂದೆ ಏನು ಹೇಳ್ತಾರೆ ಗೊತ್ತಾ? ಯಜಮಾನರು ತೀರಿ ಹೋದಾಗ ನಾನು ಏನು ಮಾಡಿದೆ ಅಂತಂದರೆ, ನನ್ನದೊಂದು ಸೀರೆ ಮತ್ತು ಅವರದೊಂದು ಶರ್ಟ್ ತಗೊಂಡು ಒಂದೇ ಹ್ಯಾಂಗರಿಗೆ ಹಾಕಿ ಕಬಾಟಲ್ಲಿ ಇಟ್ಟಿದ್ದೇನೆ ಸರ್. ಎಲ್ಲರೂ ಬೈದು ಬೇಜಾರಾಗಿ ಯಾರೂ ಕೇಳುವವರಿಲ್ಲ ಅಂತಂದಾಗ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ಅವರ ಯಜಮಾನರ ಶರ್ಟಿನ ಬಲ ತೋಳುಂಟಲ್ಲ ಅದನ್ನು ತೆಗೆದು ನನ್ನ ತಲೆಯ ಮೇಲೆ ಇಟ್ಕೊಂಡು ಅವರೇ ನನಗೆ ಧೈರ್ಯ ಹೇಳ್ತಾರೆ ಅಂತ ಸಮಾಧಾನ ಮಾಡಿಕೊಂಡು ಮಕ್ಕಳನ್ನು ಸಾಕ್ತಾ ಬಂದೆ ಅಂದರು. ಯೋಚನೆ ಮಾಡಿ ಮಕ್ಕಳೇ, ಮನೆಯಲ್ಲಿ ನಮಗೆ ಅಪ್ಪ ಇಲ್ಲ ಅಂತಾದಾಗ ಒಬ್ಬಾಕೆ ಅಮ್ಮ ಒಂದು ಮಗುವನ್ನು ಸಾಕುವುದಕ್ಕೆ ಇಂಥದ್ದೆಲ್ಲ ಮಾಡಿಕೊಳ್ತಾರೆ. ಸಮಾಜದಲ್ಲಿ ಅವರು ಎಷ್ಟು ಕೆಟ್ಟದಾಗಿ ಬೈತಾರೆ ಗೊತ್ತಾ? ಅಣ್ಣ ಉಗುರು ಕಚ್ಚಬೇಡ ಪುಟ್ಟ, ಉಗುರು ಕಚ್ಚಬೇಡ. ಎಷ್ಟು ಬೇಜಾರಾಗ್ತದೆ ಅಂತಂದರೆ, ಒಬ್ಬಾಕೆ ಗಂಡನನ್ನು ಕಳ್ಕೊಂಡ ಹೆಣ್ಣುಮಗಳು ಜೀವನದ ಹೋರಾಟಕ್ಕಾಗಿ ಅಲ್ಲಲ್ಲಿ ತಿರುಗಾಡಿದರೆ ಜನ ಹೇಳ್ತಾರೆ ಅವಳು ಹೇಳೋರಿಲ್ಲ ಕೇಳೋರಿಲ್ಲ, ಹುಚ್ಚಿರ್ತಾರೆ, ಎಲ್ಲೆಲ್ಲೋ ಹೋಗ್ತಾಳೆ, ಏನೇನೋ ಮಾಡ್ತಾಳೆ ಅಂತ ಮಾತಾಡ್ತಾರೆ. ಹೇಗಾಗ್ಬೋದು ಅಮ್ಮನಿಗೆ? ಅಂಥ ಪರಿಸ್ಥಿತಿಯಲ್ಲಿ ಒಬ್ಬಾಕೆ ತಾಯಿ ತನ್ನ ಮಗುವನ್ನು ನೋಡಿಕೊಳ್ತಾರೆ. ಅಮ್ಮ ಹೋದರೆ ಅಪ್ಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಇಲ್ಲೇ ಪಕ್ಕದ ಪೆರಡೂರಿನಲ್ಲಿದ್ದಾನೆ ನನ್ನ ಸ್ನೇಹಿತ. ತುಂಬ ಸಮಯ ಸಿಗದೆ ಕಳ್ಸರಿ ಹೋಗಬೇಕಿದ್ರೆ ಇಷ್ಟುದ್ದ ಕೂದಲು ಬಿಟ್ಕೊಂಡಿದ್ದ. ನಾನು ನೋಡ್ದವ್ನು ಕೇಳಿದೆ, ಹುಚ್ಚ ನಿನಗೆ ಅದೆಂಥ ವೇಷ ಅದು, ಇಲ್ಲಿವರೆಗೆಲ್ಲ ತಲೆಗೂದಲು ಬಿಟ್ಟಿದ್ದಿ ಅಂತ. ಅವ ಬದಿ ಕರೆದು ಹೇಳ್ದ, ಸರ್ ನಾನು ನಿಮ್ಮ ಹತ್ರ ಮಾತಾಡಿದೆ ಸುಮಾರು ಸಮಯ ಆಯಿತು, ವಿಷಯ ಗೊತ್ತಿಲ್ಲಲ್ಲ ನಿಮಗೆ ಅಂದ. ಏನು ಮುಂದೆ? ಇಲ್ಲಿ ಹೆಣ್ಮಕ್ಳಿದ್ದೀರಿ ತುಂಬ ಜನ. ಮಕ್ಕಳನ್ನ ನಿಮ್ಮ ಹತ್ರ ಕೈ ಮುಗಿದು ಕೇಳುತ್ತೇನೆ, ಜೀವನದಲ್ಲಿ ದಾರಿ ತಪ್ಪಬೇಡಿ ಮಕ್ಕಳೇ, ದಾರಿ ತಪ್ಪಬೇಡಿ ಜೀವನದಲ್ಲಿ. ಯಾಕೆ ಗೊತ್ತಾ? ನಮಗೆಲ್ಲ ಹುಡುಗಾಟಿಕೆ ಈ ಶಾಲೆ ಕಾಲೇಜಿಗೆ ಬಂದ ತಕ್ಷಣ ಎಲ್ಲೋ ಒಬ್ಬ ಚಂದದ ಹುಡುಗ ನಮ್ಗೆ ಎದುರು ನೋಡ್ಲಿಕ್ಕೆ ಸಿಕ್ಕಿದ ತಕ್ಷಣ ಲವ್ ಮಾಡಿಬಿಡುವ, ಅವನೇ ನನಗೆ ಸರ್ವಸ್ವ ಅಂತ ಅನ್ನಿಸಿಬಿಡುತ್ತದೆ. ಅದು ವಯಸ್ಸಿನ ಗುಣ, ಅಪರಾಧ ಅಲ್ಲ, ನಿಮ್ಮ ವಯಸ್ಸಿನ ಗುಣ ಅದು. ಯಾವುದೋ ಒಂದು ಚಂದದ ಹುಡುಗಿಯನ್ನು ನೋಡಿದ ತಕ್ಷಣ ಅವಳನ್ನು ಲವ್ ಮಾಡಬೇಕು ಅಂತ ಹುಡುಗನ ಅನ್ನಿಸ್ಬಿಡ್ತದೆ. ಹುಚ್ಚಾಗಿ ಯೋಚನೆ ಮಾಡುತ್ತಾನೆ, ಎಲ್ಲೆಲ್ಲೋ ತಿರುಗಾಡ್ತಾನೆ, ಏನೆಲ್ಲ ಮಾಡುತ್ತಾನೆ. ಅವನು ತಪ್ಪಲ್ಲ, ಅದು ಅವರ ವಯಸ್ಸು ಹಾಗೆ ಮಾಡಿಸ್ತದೆ. ಆದರೆ ವಯಸ್ಸಿನ ಈ ಹುಚ್ಚನ್ನೇ ಬದುಕಿನ ಸತ್ಯ ಅಂತ ನಂಬಿಕೊಳ್ಳುವುದಕ್ಕೆ ಹೋಗಬೇಡಿ. ನೀವು ಯಾರಾದರೂ ಪರಸ್ಪರ ನಾನು ಲವ್ ಮಾಡ್ತೇನೆ ಅಂತ ಮಾತಾಡ್ಕೊಂಡದ್ದಿದ್ರೆ ದಯವಿಟ್ಟು ಕೈ ಮುಗಿದು ಹೇಳುತ್ತೇನೆ, ಅಂತಹ ನಿರ್ಧಾರಗಳಿಂದ ಹಿಂದೆ ಬನ್ನಿ. ಕೊನೆಗಾಗುವುದು ಆಗಬಾರದ ವಯಸ್ಸಿನಲ್ಲಿ ಮಕ್ಕಳಾಗುವುದು, ಹೇಳಬಾರದ ವಯಸ್ಸಿನಲ್ಲಿ ಅಪ್ಪ ಅಂತ ಹೇಳಲಿಕ್ಕಾಗದ ತಲೆ ಮರೆಸೋದು. ಮೊನ್ನೆ ಒಂದು ಘಟನೆ ನಡೆಯಿತು. 20 ವಯಸ್ಸಿನ ಒಂದು ಹುಡುಗಿ ಅಪ್ಪ ಅಮ್ಮ ಆದರು. ಎಲ್ಲ ಕಡೆ ಸುದ್ದಿ ಬಂತು. ಯಾರೋ ಒಬ್ರು ಸಂದರ್ಶನ ಮಾಡ್ತಾರೆ ಮೂರ್ಖರು. ಅವಳು ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಕಣ್ಣು ಮಾತ್ರ ಕೂತ್ಕೊಂಡು ಭಯೋತ್ಪಾದಕರಾಗಿ ಬಂದು ಕೂತಿದ್ದಾಳಲ್ಲಿ. ಅವಳ ಹತ್ರ ಇವ್ರು ಸಂದರ್ಶಕರು ಪ್ರಶ್ನೆ ಕೇಳೋದು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ಏನು ಮಾಡ್ತಾರೆ, ಯಾವ ಶಾಲೆಯಲ್ಲಿ ಓದಿದಿ? ಯಾಕೆ ಬೇಕು ಈ ಪ್ರಶ್ನೆಯನ್ನು? ಅವಳು ಉತ್ತರ ಕೊಡ್ತಾಳೆ, ನಮ್ಮ ಅಮ್ಮಪ್ಪ ಹೀಗೆ, ನಾನು ಇಂಥ ಶಾಲೆಯಲ್ಲಿ ಓದಿದೆ ಅಂತ. ಇವಳು ಮಾಡಿದ ಅನೈತಿಕ ವ್ಯವಹಾರಕ್ಕೆ ಶಾಲೆಯ ಹೆಸರನ್ನು ಹಾಳು ಮಾಡಬೇಕಾ?